ಸಂಖ್ಯಾ ಪದ್ಧತಿ, ರಚನೆ ಶ್ರೀ ಎಚ್ ಎಂ ಜಗ್ಗಾಲ್. ಸೊ ಇವತ್ತಿನ ಒಂದು ಮೂರನೇ ವಿಡಿಯೋ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವುದು ಹೇಗೆ ಗುರುತಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಪ್ರತ್ಯೇಕ ಬಿಂದುವಿನಿಂದ ಪ್ರತಿನಿಧಿಸಲ್ಪಡುತ್ತದೆ. ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ವಾಸ್ತವ ಸಂಖ್ಯೆಗಿಂತ ಒಂದು ಪ್ರತ್ಯೇಕ ಬಿಂದುವಿನಿಂದ ಒಂದು ಬಿಂದುವಿನ ಮೂಲಕ ಪ್ರತಿನಿಧಿಸ್ತೀವಿ ಅದನ್ನು. ಅಲ್ಲದೆ ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ಕೇವಲ ಒಂದೇ ಒಂದು ವಾಸ್ತವ ಸಂಖ್ಯೆಯನ್ನು ಮಾತ್ರ ಪ್ರತಿನಿಧಿಸುತ್ತದೆ. ಒಂದು ಬಿಂದು ಇತ್ತಂದರೆ ಒಂದೇ ಸಂಖ್ಯೆಯನ್ನು ಪ್ರತಿನಿಧಿಸೋದು, ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಪ್ರತಿನಿಧಿಸುವುದಿಲ್ಲ. ಉದಾಹರಣೆ 6.37 ಬಾರ್ ಅನ್ನು 4 ದಶಮಾಂಶ ಸ್ಥಾನಗಳಾಗಿ ಸರಿಯಾಗಿ ಸಂಖ್ಯಾರೇಖೆಯ ಮೇಲೆ ಗುರುತಿಸಿ. ಸೊ 4 ದಶಮಾಂಶ ಸ್ಥಾನಗಳಿಗೆ ಸರಿಯಾಗಿ ಅಂದ್ರೆ ಅದರ ಅರ್ಥ ತಿಳ್ಕೊಳ್ರಿ. $6.37 ಬಾರ್ ಅಂತ ಐತಿ. ಇದರ ಅರ್ಥ 6.3777 ಪಾಯಿಂಟ್ ಅಂತ ನಾಲ್ಕು ಅಂದ್ರೆ 3 ರಿಪೀಟ್ ಆಗಲ್ಲ, 7 ಮಾತ್ರ ರಿಪೀಟ್ ಆಗೈತಿ. ಎಷ್ಟು ಸ್ಥಾನದವರೆಗಿತ್ತು ಅಂದ್ರೆ ಅವರು 4 ದಶಮಾಂಶ ಸ್ಥಾನಗಳಿಗೆ ಅಂದ್ರೆ ಪಾಯಿಂಟ್ ನಂತರ 4 ಅಂಕಿ ಬರುವ ಮಟ್ಟ ಬರೀರಿ ಅಂತೇಳಿ. ಸೊ ಇದನ್ನು 6.3777 ಸಂಖ್ಯಾರೇಖೆಯ ಮೇಲೆ ಗುರುತಿಸಿರಿ ಅಂತ ಹೇಳ್ಯಾರವರು. ಹಂತ ಪ್ರಕಾರ ನೋಡೋಣ. ಒಂದೇ ಹಂತ. ಸೊ ಇಲ್ಲಿ ಪಾಯಿಂಟ್ ಈ ಕಡೆ ಏನೈತಿ, 6 ಐತಿ. 6 ಅದ ಅಂದ್ರೆ ಒಂದು ಸಂಖ್ಯಾರೇಖೆ ಮೇಲೆ ಫಸ್ಟ್ಗೆ 0ದಿಂದ ಹಿಡಿದು 8ರ ಮಟ್ಟ ಹಾಕ್ಕೊಂಡು ಸಾಕು. 10, 9, 10 ಏನು ಬೇಕಾಗಿಲ್ಲ. ನಮ್ಮ 8, 9, 10, 6ರಿಂದ 7. ಸೊ 0, 1, 2, 3, 4, 5, 6, 7ವರೆಗೆ ಗುರುಸ್ಬೇಕು. ಹಂಗಾರೆ ಇದು 6.37 ಏನಾಗೈತಿ, 6 ಮತ್ತು 7ರ ಮಧ್ಯೆ ಐತಿ ಅಂತ ನಾವಿಲ್ಲೇ ನೋಡ್ಬೋದು. ಇಲ್ಲೇ ವರ್ಧನಾ ಗ್ಲಾಸ್ ಮೂಲಕ ತೋರಿಸ್ಯಾರ. 6 ಮತ್ತು 7ರ ನಡುವೆ ಇದು ಐತಿ ಅಂದಂಗೆ. ಒಂದನೇ ಹಂತ ಇದು. ಎರಡನೇ ಹಂತ ನೋಡ್ರಿ, 6 ಮತ್ತು 7ರ ನಡುವಿನ ಒಂದು ಯೂನಿಟನ್ನು 10 ಭಾಗಗಳಾಗಿ ವಿಭಾಗಿಸಿ. ನೋಡ್ರಿ, 6 ಮತ್ತು 7ರ ನಡುವೆ 10 ಭಾಗ ಮಾಡಬೇಕು. 1 ಭಾಗ, 2 ಭಾಗ, 3 ಭಾಗ, 4 ಭಾಗ, 5 ಭಾಗ, 6 ಭಾಗ, 7 ಭಾಗ, 8 ಭಾಗ, 9 ಭಾಗ ಮಾಡ್ಯಾರ. ಇದು ಕೊನೆಯ 10ನೇ ಭಾಗ. ಹಂಗಾರ ಎಲ್ಲಿಂದ ಚಲೋ ಮಾಡ್ಬೇಕು ಇದನ್ನು? 6.1, 6.2, 6.3, 6.4, 6.5, 6.6, 6.7, 6.8, 6.9. ಇದು 6.10 ಅನ್ನಂಗಿಲ್ಲ. ಮತ್ತು 9 ಆದಮೇಲೆ 7 ಆಗತ್ತದ. ಯಾಕಂದ್ರೆ ನಮಗಿರ್ತಕ್ಕಂಥ ಸಂಖ್ಯೆ ಎಷ್ಟದ? 6.377 ಅಂತದ. ಹಂಗಾರೆ 6.3 ಸ್ಟಾರ್ಟ್ ಐತಿ, ಎಂಡ್ ಎಲ್ಲಾಗತ್ತದೋ 6.4 ಅಂತ ಇವೆರಡರ ಮಧ್ಯೆ ಐತೆ ನಂಬರ್. ಈಗ ಮೊದಲು ಏನು ಮಾಡಿದ್ವಿ, ಫಸ್ಟ್ಗೆ ನೋಡಿದಾಗ 6 ಮತ್ತು 7ರ ನಡುವೆ ಗುರುಸ್ಕೊಂಡ್ವಿ. ನಂತರ 6 ಮೊದಲು ಹೊರಗೆ ತೊಗೊಂಡೆ 6. ನಂತರ 0.3 ಅದ. 0.3 ಅಂದರೆ 6.3. 6 ಮತ್ತು 7ರ ನಡುವೆ 10 ಭಾಗಗಳನ್ನು ಮಾಡಿ 6.1, 6.2, 6.3, 6.4 ಅಂತ ಗುರುಸ್ಕೊಂಡಿಲ್ಲ. ಇದು 6.377 ಅನ್ನೋದೇನೈತಿ 6.3 ಮತ್ತು 6.4ರ ನಡುವೆ ಐತಿ ಅಂದಂಗೆ. ಸೊ ಇದನ್ನು ಒಂದು ಗೆರೆ ಹೇಳಿದ್ರೆ ನೀವು 10 ಭಾಗಗಳನ್ನು ಮಾಡ್ಕೋಬೇಕು. ಟೈಪ್ ಇಟ್ಕೋಬೇಕು. ನೆಕ್ಸ್ಟ್ ಮುಂದಿನ ಹಂತ ಏನೈತಿ, 6.37 ಅಂತದ. ಹಂಗಾರೆ 6.3 ಚಲೋ ಮಾಡಿ 6.4 ಇಲ್ಲಿ ನೋಡ್ರಿ, 6.3 ಮತ್ತು 10 ಭಾಗ ಮಾಡಬೇಕು. 6.31, 6.32, 6.33, 6.34, 6.35, 6.36, 6.37 ಬಂತು ನೋಡ್ರಿ. 37 ಮುಂದೊಂದು 6.38 ಇವುಗಳ ಮಧ್ಯೆ ಐತಿ ಅಂದಾಗ ಮತ್ತೆ ಹೊಳ್ಳಿ ಏನು ಮಾಡಬೇಕು, ಮತ್ತೆ 10 ಭಾಗ ಮಾಡ್ಬೇಕಾಗತ್ತೆ ಮೊದಲು ಹಂತಾಗ. ಯಾಕಂದ್ರೆ 6.377 ಬರ್ಬೇಕಲ್ಲ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇವಾಗ 6.37 ಸ್ಟಾರ್ಟಿಂಗು, ಕೊನೆಗೆ 6.38 ಇರುತ್ತೆ ನೋಡ್ರಿ.
6.37 ಐತಿ. 371 6.372 6.373 6.374 6.375 6.376 6.377 6.378 6.379 6.38 10 ಭಾಗ ಮಾಡ್ಕೊಂಡು ಹಂಗಾರೆ ನಮಗೆ ಎಲ್ಲೈತಿ 6.371 77ರಿಂದ 6.37 ನಡುವೆ ಐತಿ ನಮ್ಗೆ. ಯಾಕಂದ್ರೆ 6.377 ಐತಿ ಇಲ್ಲೇ, ಕೊನೆ ಮುಂದೊಂದು 6.378. ಸೊ ನಂತರ ಮತ್ತೆ 10 ಭಾಗಗಳನ್ನು ಮಾಡ್ಕೊಳ್ಳೋಣ. ಎಸ್ ಮಾಡ್ಕೊಂಡು ನೋಡಿಲ್ಲ. ಸೊ ಸ್ಟಾರ್ಟಿಂಗ್ ಎಷ್ಟು ಇವಾಗ 6.377 ಹಾಕ್ಕೊಂಡಿನಿ. ಮುಂದೆ 6.377 6.377 6.377 6.377 6.377 6.377 6.377 6.377 6.377 ಸೊ ಹಾಗಾದರೆ ನಮ್ಮ ಸಂಖ್ಯೆ ಯಾವುದು? 6.377. ಸ್ಪೀಕರ್ ಆಫ್ ಮಾಡ್ರಿ ಯಾರವರು? ಸ್ಪೀಕರ್ ಆಫ್ ಮಾಡುವ. ಓಯ್ ನೋಡಿ. ಸೊ 6.377 ಸಂಖ್ಯಾ ರೇಖೆ ಮೇಲೆ ಗುರುತಿಸಿದೆ. ಹಾಗಾದ್ರೆ ಎಷ್ಟನೇ ಹಂತಕ್ಕೆ? ಇದು 5ನೇ ಹಂತಕ್ಕೆ ಸಿಕ್ತು ನಮ್ಮ ಸಂಖ್ಯೆ. ಹೀಗೆ ಪ್ರತಿಷ್ಠಾಪಿತ ಭಾಗಗಳನ್ನು ಮಾಡಿ ಮುಂದಿನ ಸಂಖ್ಯೆಯನ್ನು ಗುರುತಿಸ್ತಾ ಹೋಗಬೇಕು. ಇದು ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಹೆಂಗೆ ಗುರುತಿಸಬೇಕು ಅನ್ನೋದನ್ನು. ನೆಕ್ಸ್ಟ್, ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆ ಮೇಲೆ 3.765 ಗುರುತಿಸಿ. ಇವಾಗ ಆಗಳೇನು ಮಾಡಿದ್ವಿ? 3.377 ನೋಡಿದ್ವಿ. ಇವಾಗ 3.765 ದೃಶ್ಯೀಕರಿಸಿ ಅಥವಾ ಗುರುತಿಸಿ ಅಂತಾರ. ಫಸ್ಟ್ ನೋಡಿ 3.7 ಐತಾ, ಹಂಗಾರೆ 3.8 ಇರುತ್ತೆ ಮುಂದೆ. ಹಂಗಾರೆ 3ರಿಂದ ಚಲೋ ಮಾಡ್ಬೇಕು. 3 3.1 3.2 3.3 3.4 3.5 3.6 3.7 3.8 3.9. ಹಂಗಾರೆ ಫಸ್ಟ್ಗೆ ನಂಬರ್ ಏನೈತಿ? 3.7 ಐತಿ. ಹಂಗಾರೆ ಮುಂದೊಂದು ನಂಬರ್ ಏನಾಗಿರುತ್ತೆ? 3.8 ಇರುತ್ತೆ. ಮತ್ತು ಹೊಳ್ಳೆ ಸ್ಟಾರ್ಟಿಂಗ್ 3.7 ತೊಗೋಬೇಕಿಲ್ಲ. ಎಂಡಿಗೆ 3.8 10ನೇ ಭಾಗ. 1ನೇ ಭಾಗ 3.7, ಇದು 3.8. 3.71 3.72 ಹಾಗೆ 3.73 ಗುರುತಿಸ್ಕೋಂತ 3.7 3.8. ಹಂಗಾರೆ ನಮ್ಮ 2ನೇ ನಂಬರ್ ಏನೈತೆ ನೋಡ್ರಿ? 3.76. ಹಂಗಾರೆ ಐತೆ ನೋಡಿ 3.76. ಮುಂದೊಂದು ನಂಬರು 3.77. ಹಂಗಾರೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಎಷ್ಟಿರುತ್ತೆ ಮುಂದಿನ ಸಂಖ್ಯಾ ರೇಖೆಗೆ? 3.76 ಇರುತ್ತೆ. ಎಂಡಿಗೆ 3.78 ಇರುತ್ತೆ ನೋಡಿ. ಎಸ್ 3.76 ಒಂದು 3.761 3.762 763 754 765 ಹಿಂಗೆ ಗುರ್ಸ್ಕೋಂತ ಬಂದು ಕೊನೆಗೆ ಏನಿರುತ್ತೆ? 3.77. ಹಂಗಾರೆ 3.765 ಗುರುತಿಸ್ ಅಂತ ಹೇಳಿದ್ರೆ ಇದೇ 3.765 ಗುರುತಿಸಿದ್ವಿ. ಸೊ ಹೀಗೆ ನಿಮಗೆ 2 ಲೆಕ್ಕಗಳನ್ನು ತಿಳಿಸಿದೆ. ಇನ್ನೊಂದು ಲೆಕ್ಕ ಹೋಮ್ವರ್ಕ್ ಕೊಡ್ತೀನಿ ನಿಮ್ಗೆ. ಅದು ಅಗಳದ ಅರ್ಥ ಆತಾ? ನೆಕ್ಸ್ಟ್ ನೋಡ್ರಿ, ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು. ಕೂಡಿಸು ಕಳೆಯು ಗುಣಾಕಾರ ಭಾಗಾಕಾರ ಅದರದ್ದು. ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಅಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತವೆ. ಹೆಂಗಂದ್ರೆ ಒಂದು ಭಾಗಲಬ್ಧ ಅಂದ್ರೆ ನೀವು ಬೇಕಾದ ನಂಬರ್ ತೊಗೋಬೋದಂದು. ಈಗ ನಾನು 1 6 ಅಂತ ತೊಗೊತೀನಿ, ಇದೊಂದು ಭಾಗಲಬ್ಧ. ಒಂದು ಅಭಾಗಲಬ್ಧ ಅಂದಾನೆ, ಹಂಗಾರೆ ಪ್ಲಸ್ √3. 6 ಅನ್ನೋದು ಭಾಗಲಬ್ಧ, √3 ಅನ್ನೋದು ಅಭಾಗಲಬ್ಧ. ಹಂಗಾರೆ ಇವೆರಡರದು ಮೊತ್ತ ಏನಾಗಿರ್ತೈತಿ? 6 + √3 ಆಗಿರ್ತೈತಿ. ಹಾಗಾಗಿ ಇದು ಒಂದು ಭಾಗಲಬ್ಧ, ಇದು ಒಂದು ಅಭಾಗಲಬ್ಧನ. ಇನ್ನು ವ್ಯತ್ಯಾಸ ಅಂದರೆ ಇದನ್ನು ಮೈನಸ್ ಮಾಡೋದು. 6 - √3 ನೋಡ್ರಿ, 6 ಅನ್ನೋದು ಭಾಗಲಬ್ಧ, √3 ಎನ್ನುವುದು ಅಭಾಗಲಬ್ಧ. ಅಂದರೆ ಇವೆರಡರನ್ನು ವ್ಯತ್ಯಾಸ ಕಳೆದಾಗಲೂ ಕೂಡ ಒಳ್ಳೆ ಉತ್ತರ ಎಷ್ಟು ಬರುತ್ತಾ? ಹಾಗಾಗಿ ಇದು ಕೂಡ ಒಂದು ಅಭಾಗಲಬ್ಧ. ರೂಟ್ ಇದ್ದು ಒಳಗಡೆ ವರ್ಗ ಸಂಖ್ಯೆ ಇಲ್ಲ ಅಂದ್ರೆ ಗ್ಯಾರಂಟಿದ ಅಭಾಗಲಬ್ಧ ಅಂತ ತಿಳ್ಕೋಬೇಕು.
ಹೆಂಗಂದ್ರೆ ರೂಟ್ 2, ರೂಟ್ 3, ರೂಟ್ 5, ರೂಟ್ 6, ರೂಟ್ 7, ರೂಟ್ 8, ರೂಟ್ 9 ಬರಲ್ಲ, ಯಾಕೆ 9 ವರ್ಗ ಸಂಖ್ಯೆ, ರೂಟ್ 10, ರೂಟ್ 11. ಇನ್ನು ಕ್ಯೂಬ್ ರೂಟ್ ಇರ್ತವೊಮ್ಮೆ. ಕ್ಯೂಬ್ ರೂಟ್ ಅಂದರೆ ಘನ ಸಂಖ್ಯೆಗಳು. ಕ್ಯೂಬ್ ರೂಟ್ ಆಫ್ 4. ಸರ್ 4 ಅನ್ನೋದು ವರ್ಗ ಸಂಖ್ಯೆ ಅಲ್ರಿ, ಮತ್ತು ಇದ್ಯಾಕೆ ಭಾಗಲಬ್ಧ ಆಗುತ್ತಾ ಅಂತ ನೀವು ಕೇಳ್ಬೋದು. ಆದರೆ ನಾನು ವರ್ಗ ಸಂಖ್ಯೆ ತೊಗೊಂಡಿಲ್ಲ, 3 ಅಂತೈತಿ ಘನ ಸಂಖ್ಯೆ ತೊಗೊಂಡಿನಿ. ಹಾಗಾಗಿ 4 ಘನ ಸಂಖ್ಯೆ ಅಲ್ಲ ಅದ ಕ್ಯೂಬ್ ರೂಟ್ ಆಫ್ 1 ಅಂತ ತೊಗೊಂಡ್ರೆ ತಪ್ಪು. ಯಾಕಂದ್ರೆ ಇದ್ರ ಘನಮೂಲ 1 ಅಂತ ಬರುತ್ತೆ. ಯಾಕೆ 1 ಅಂತ ಬಂತ ಇದು ಭಾಗಲಬ್ಧ ಆಗಿಬಿಡ್ತಾವೆ. ಇನ್ನು ಕ್ಯೂಬ್ ರೂಟ್ ಆಫ್ 8 ಅಂತ ತೊಗೊಂಡಿದ್ರೆ ಇದ್ರ ಘನಮೂಲ 2. ಹಾಗಾಗಿ ಕ್ಯೂಬ್ ರೂಟ್ ಆಫ್ 8 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಕ್ಯೂಬ್ ಇದ್ದಾಗ ಒಳಗೆ ಘನ ಸಂಖ್ಯೆಗಳಿರಬಹುದು, ವರ್ಗ ಇದ್ದಾಗ ಒಳಗೆ ವರ್ಗ ಸಂಖ್ಯೆಗಳು ಇರಬಾರ್ದು. ಸೊ ಅವನು ಬಿಟ್ಟು ಯಾವ ಬರ್ತಾವೆಲ್ಲವೂ ಅಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಆಮೇಲೆ ವ್ಯತ್ಯಾಸನು ಅಭಾಗಲಬ್ಧ ನೆನಪಿರಲಿ. ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಏನಾಗಿರ್ತೈತಿ ಮತ್ತು ವ್ಯತ್ಯಾಸ ಏನಾಗಿರ್ತೈತಿ, ಅಭಾಗಲಬ್ಧ ಸಂಖ್ಯೆಯೇ ಆಗಿರ್ತೈತಿ. ಟಿಮ್ ಒಳಗೆ ಕೇಳ್ತಿರ್ತಾರೆ, ಒಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಟಿಮ್ ಸಂಖ್ಯೆ ಆಗಿರುತ್ತವೆ ಅಂತ ಕೇಳಿದರೆ ಅದನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರೀಬೇಕು. 0 ಎಲ್ಲದ ಒಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಮತ್ತು ಭಾಗಲಬ್ಧ ಒಂದು ಅಭಾಗಲಬ್ಧ ಆಗಿರ್ತದೆ. ಆಗಲೇ ವ್ಯವಕಲನ ಮತ್ತು ಕೂಡಿಸೋದು ನೋಡಿದ್ವಿ. ಈಗೇನೈತಿ, ಗುಣಲಬ್ಧ ಅಂದರೆ ಗುಣಾಕಾರ ಮತ್ತು ಭಾಗಾಕಾರ ಮಾಡಿದ್ರೆ ಬರ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ, ಅಭಾಗಲಬ್ಧವೇ ಆಗಿರುತ್ತೆ. ಉದಾಹರಣೆಗೆ ರೂಟ್ 2/3, ರೂಟ್ 2 ಅನ್ನೋದು ಅಭಾಗಲಬ್ಧ, ಅದರಿಂದ ಭಾಗಲಬ್ಧ ಭಾಗಿಸಿನಿ. ಸೊ ಇದು ಕೂಡ ಒಂದು ಅಭಾಗಲಬ್ಧ. ಯಾಕಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳ ನಡುವೆ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ ಯಾವುದೇ ಇದ್ದರೂ ಅದು ಅಭಾಗಲಬ್ಧವೇ ಆಗಿರ್ತೈತಿ. ಹಾಗಾಗಿ ಇದು ಅಭಾಗಲಬ್ಧ. ರೂಟ್ 5 ಗುಣ್ಲೆ 7, ಸೊ ಇದು ಕೂಡ ಅಭಾಗಲಬ್ಧ. ಯಾಕಂದ್ರೆ 7√5 ಅಂದರೆ 7√5 ಆಗಿಬಿಡ್ತೀವಿ ಗುಣಾಕಾರ ಮಾಡಿದ್ರೆ. ಸೊ 7√5 ಅನ್ನುವುದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಇನ್ನು 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಕಳೆದಾಗ ಬರುವ ಸಂಖ್ಯೆ ಒಂದು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆ ಆಗಿರಬಹುದು. ನೋಡ್ರಿ, 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ, ನೆನಪಿರಲಿ 2 ಅಭಾಗಲಬ್ಧ ಅಂತಿಲ್ಲ. 2 ಅಭಾಗಲಬ್ಧಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ, ಇಲ್ಲಾಂದ್ರೆ ಗುಣಾಕಾರ ಮಾಡಿದಾಗ ಅಥವಾ ಭಾಗಾಕಾರ ಅಂತ ಆಗ್ಬೇಕಿದು, ಮಿಸ್ಟೇಕ್ ಆಗಿದ್ದು, ಭಾಗಾಕಾರ ಮಾಡಿದಾಗ ಬರುವ ಸಂಖ್ಯೆ ಏನಾಗಿರ್ಬೋದು, ಭಾಗಲಬ್ಧರಾಗಿರ್ಬೋದು, ಇಲ್ಲಾಂದ್ರೆ ಅಭಾಗಲಬ್ಧರಾಗಿರ್ಬೋದು. ಉದಾಹರಣೆಗೆ ರೂಟ್ 2 ಗುಣ್ಲೆ ರೂಟ್ 2 ಗುಣಾಕಾರ ಮಾಡಿದ್ರೆ ರೂಟ್ 4, 4 ವರ್ಗಮೂಲ ಏನಾಯ್ತು 2 ಆಗಿಬಿಡ್ತು. ಹಾಗಾದ್ರೆ 2 ಅಭಾಗಲಬ್ಧ, ಗುಣಾಕಾರ ಮಾಡಿದಾಗ ಉತ್ತರ ಏನು ಬಂತು, ಭಾಗಲಬ್ಧ. ಹಾಗೆ ಮತ್ತಿನ್ನೊಂದು ನೋಡಿರಿ, ರೂಟ್ 3 ಗುಣ್ಲೆ ರೂಟ್ 2 ಮಾಡ್ತೀನಿ, ಇದು ರೂಟ್ 6 ಆಗುತ್ತೆ. ರೂಟ್ 3ನೂ ಅಭಾಗಲಬ್ಧ, ರೂಟ್ 2ನೂ ಅಭಾಗಲಬ್ಧ, ಗುಣಾಕಾರ ಮಾಡಿದಾಗ ಬಂದಂಥ ಉತ್ತರನೂ ಅಭಾಗಲಬ್ಧ. ಹಂಗಾರೆ ಏನಾಗತ್ತಾ, 2 ಅಭಾಗಲಬ್ಧ ಸಂಖ್ಯೆ ಗುಣಾಕಾರ ಮಾಡಿದಾಗ ಅದು ಅಭಾಗಲಬ್ಧರ ಬರ್ಬೋದು, ಇಲ್ಲಾಂದ್ರೆ ಭಾಗಲಬ್ಧರ ಬರಬಹುದು. ಅದೇ ಥರನಾಗಿ ಭಾಗಾಕಾರದಾಗೂ ಕೂಡ, ಕಳೆದಾಗೂ ಕೂಡ, ಕೂಡಿಸಿದಾಗೂ ಕೂಡ ಏನಾಗಿರ್ಬೋದು, ಅದು ಭಾಗಲಬ್ಧ ಅಭಾಗಲಬ್ಧ. ಯಾವಾಗ 2 ಅಭಾಗಲಬ್ಧ ಆದಾಗ, ಈ ಕಂಡೀಷನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದು ಕ್ಲಿಯರಾಗಿ ಅರ್ಥ ಆಯ್ತಾ? ಹಲೋ, ಓಕೆ. ನೆಕ್ಸ್ಟ್, ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ವರ್ಗೀಕರಿಸಿ ಅಂತ. ಓಕೆ, ಒಂದನೇದ್ದು ಏನಾಗತ್ತೆ ಹೇಳ್ರಿ ನೋಡೋಣ. ಅಭಾಗಲಬ್ಧ ಆಗುತ್ತಾ ಭಾಗಲಬ್ಧ ಆಗುತ್ತಾ? ಹೇಳ್ರಿ, ಏನಾಗುತ್ತಾ? ಇಲ್ಲಿ ನೋಡ್ರಿ, 2 ಮೈನಸ್ ರೂಟ್ 5 ಅಂತ ಐತಿ. ರೂಟ್ 5 ಅನ್ನೋದು ಅಭಾಗಲಬ್ಧ. ಹಾಗಾಗಿ ಇಡೀ ಸಂಖ್ಯೆ ಏನಾಯ್ತಿದು, ಇದು ಅಭಾಗಲಬ್ಧ ಆಯಿತು. ಎರಡನೇದು ನೋಡ್ರಿ,
3 ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಹೋಯ್ತು ಏನು ಉಳಿದೈತಿ 3 3 ಅನ್ನೋದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇದು ಏನಾಗುತ್ತೆ ಟೋಟಲ್ಲು ಭಾಗಲಬ್ಧ ಸಂಖ್ಯೆ ಆಗುತ್ತಾ. ಇದು ನೋಡ್ರಿ ರೂಟ್ 7 ಕ್ಯಾನ್ಸಲ್ ಭಾಗಾಕಾರ ಐತೆ 2/7 ಅನ್ನೋದು ಭಾಗಲಬ್ಧ. ಹಾಗಾಗಿ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತಾ. ಇದು 1/√2 ಇಲ್ಲಿ ಯಾವ ಕ್ಯಾನ್ಸಲ್ ಆಗೋದಿಲ್ಲ, ರೂಟ್ ಉಳಿದೈತಿ, √2 ಅದ ಅಂದರೆ ಇದು ಅಭಾಗಲಬ್ಧ. ಇನ್ನು ಪೈ ಐತಂದ್ರೆ ಕಣ್ಣು ಮುಚ್ಚೋದು ಅಭಾಗಲಬ್ಧನೇ. ಸೊ ಹಾಗಾಗಿ 2√-5 ಅಭಾಗಲಬ್ಧ ಸಂಖ್ಯೆ, ಏಕೆಂದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಯಿಂದ ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ಬರುವ ವ್ಯತ್ಯಾಸ ಏನಾಗಿರ್ತೈತಿ ಅಭಾಗಲಬ್ಧ ಆಗಿರ್ತೈತಿ ಅಂತ ನಾವು ಓದಿದ್ವಿ. ಇನ್ನು ಇಲ್ಲೇ 3 + √3 ಮೈನಸ್ √3 ಅಂದಾಗ ಉತ್ತರ 3 ಬರುತ್ತೆ. ಪ್ಲಸ್ √3 ಮೈನಸ್ √3 ಕ್ಯಾನ್ಸಲ್ ಆಗಿ 3 ಅನ್ನೋದು ಭಾಗಲಬ್ಧ, ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. 2√7 ಅಂದರೆ √7 ಹೋಗುತ್ತಾ 2/7 ಉಳಿದೈತಿ. ಹಾಗಾಗಿ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. 1/√2 ಒಂದು ಅಭಾಗಲಬ್ಧ ಸಂಖ್ಯೆ, ಯಾಕಂದ್ರೆ √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ಇವುಗಳು ಅಭಾಗಲಬ್ಧ, ಯಾಕಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ 2π ಬಂತ ನೋಡಿಲ್ಲ, ಏಕೆಂದರೆ ಒಂದು ಅವಿಭಾಜ್ಯ ಸಂಖ್ಯೆ. ಯಾವುದು ಪೈ ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಛೇದವನ್ನು ಅಕರ್ಣೀಕರಿಸಿ ಸಂಕ್ಷೇಪಿಸುವ ವಿಧಾನವನ್ನು ನೋಡೋಣ. ಛೇದವನ್ನು ಅಕರ್ಣೀಕರಿಸಿ ಸಂಕ್ಷೇಪಿಸಿರಿ ಅಂತ ಕೇಳ್ತಿರ್ತಾರೆ. ಸೊ 1ನೇ ಹಂತ ನೋಡ್ರಿ, ಛೇದದ ಅಕರ್ಣೀಕಾರಕ. ಇಲ್ಲದ ಛೇದ ಇದ ಕೆಳಗಲ್ದ √5 ಮೈನಸ್ √3 ಇದರ ಅಕರ್ಣಕಾರಕ ಅಥವಾ ಸಂಯುಗ್ಮೆಯನ್ನು ಗುರುತಿಸಿ. ಹಂಗಾರೆ ಸಂಯುಗ್ಮಿ √5 ಮತ್ತು √5 ಮೈನಸ್ √3 ಅಕರ್ಣೀಕಾರಕ ಏನಾಗಿರುತ್ತೆ √5 ಪ್ಲಸ್ √3 ಆಗುತ್ತೆ. ಮಧ್ಯದ ಚಿಹ್ನೆ ಚೇಂಜ್ ಮಾಡ್ಕೊಂಬಿಡೋದು, ಮೈನಸ್ ಇದ್ರೆ ಪ್ಲಸ್ ಮಾಡ್ಕೋ, ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಳ್ಳೋದು. ಸೊ ಅಕರ್ಣೀಕಾರದಿಂದ ಛೇದ ಮತ್ತು ಅಂಶಗಳ ಗುಣಿಸಬೇಕು. ಇದೇನು ಬಂದಿರುತ್ತೆ ಇದನ್ನು ಛೇದಕ್ಕೆ ಮತ್ತು ಅಂಶಕ್ಕೆ ಗುಣಾಕಾರ ಮಾಡಬೇಕು. ಇಲ್ಲ ನೋಡ್ರಿ 5/√5 ಮೈನಸ್ √3 ಅಂತಿತ್ತು. ಗುಣ್ಲೆ ಅಕರ್ಣೀಕಾರಕ ಏನು ಬರ್ತದ್ರು √5 ಪ್ಲಸ್ √3 ಅಂತ ಬಂತಿ. ಇದರಿಂದ ಗುಣಾಕಾರ ಮಾಡ್ಬೇಕು. ಅದಕ್ಕೆ ಗುಣಾಕಾರ ಮಾಡ್ತೀವಿ ನೋಡಿ, 5/√5 ಮೈನಸ್ √3 ಇಂಟು √5 ಪ್ಲಸ್ 3 √5 ಪ್ಲಸ್ 3. ಇದರದ್ದು ಏನು ಅಕರ್ಣೀಕಾರಕ ಅದನ್ನು ಛೇದ ಮತ್ತು ಅಂಶಕ್ಕೆ ಗುಣಾಕಾರ ಮಾಡಬೇಕು. ಹಂಗಾರೆ 5ರಿಂದ ಇದಕ್ಕೊಮ್ಮೆ ಗುಣಿಸ್ಬೇಕು, ನಂತರ ಇದಕ್ಕೊಮ್ಮೆ ಗುಣಿಸ್ಬೇಕು. ಸೊ ಅವಾಗ ಏನಾಗುತ್ತೆ ನೋಡಿರಿ 5√5 ಇಲ್ಲಿ ಕೆಳಗೆ ಗುಣಿಸ್ಯಾರ. ಅವ್ರು ಕೆಳಗೆ ಗುಣಾಕಾರ ಮಾಡಲ್ಲ, ಹಂಗೆ ಇಟ್ಬಿಟ್ಟಾರ. 5 ಪ್ಲಸ್ √3 ಅಂತ ಇಟ್ಟಾರ ಅಷ್ಟೇ. ಇದು ಕೆಳಗಲ್ದು ಏನಾಗುತ್ತಾ √5 ಮೈನಸ್ √3, ಇಲ್ಲ √5 ಪ್ಲಸ್ √3 ಅಂದ್ರೆ a ಮೈನಸ್ ಬಿ a ಪ್ಲಸ್ ಬಿ ಸೂತ್ರ ಕೊಡುತ್ತಾ. ಹಂಗಾರೆ a ಪ್ಲಸ್ ಬಿ a ಮೈನಸ್ ಬಿ ಅಂದ್ರೆ ಸೂತ್ರ ಏನೈತಿ a² ಮೈನಸ್ b². a² ಅಂದ್ರೆ a ಜಗದಾಗ √5 ಐತಿ, b ಜಗದಾಗ √3 ಐತಿ. ಯಾಕಂದ್ರೆ ಇಲ್ಲಿ ಇದನ್ನು a ಅಂತ ಓದಿದೆ ಅಂತ ತಿಳ್ಕೊಳ್ಳಿ. ಇದು a ಆಗುತ್ತಾ, ಇದು b ಆಗುತ್ತಾ, ಇದು a ಆಗುತ್ತಾ, ಇದು b ಆಗುತ್ತೆ. a ಮೈನಸ್ ಬಿ a ಪ್ಲಸ್ ಬಿ ಇಸ್ ಈಕ್ವಲ್ ಟು a² ಮೈನಸ್ b². ಸೊ a ಅಂದರೆ √5² ಮೈನಸ್ b ಅಂದ್ರೆ √3 ಐತಿ, ಮ್ಯಾಗ್ ಸ್ಕ್ವೇರಿಗೆ ಸ್ಕ್ವೇರ್. ಆವಾಗ ಈ √2² ಹೋಗಿಬಿಡುತ್ತೆ. ಯಾಕೆ ಹೋಗುತ್ತೆ ಅಂದ್ರೆ √5 2 ಸಲ ಗುಣಿಸ್ತೀವಿ, 5 5 25. ಯಾಕಂದ್ರೆ √5² ಐತಿಲ್ಲ, 2 ಸಲ ಗುಣಿಸಿದ್ರೆ 5 5 25, 25 ವರ್ಗಮೂಲ 5. ಅದೇ ರೀತಿ √3² ಅಂದ್ರೆ √3 ಗುಣ್ಲೆ √3 ಅನ್ನು 2 ಸಲ ಗುಣಿಸ್ರಿ ಅಂದಂಗೆ √9 9 ವರ್ಗಮೂಲ 3. ಸೊ ಹಾಗಾಗಿ ಇದು 5 ಮೈನಸ್ 3 ಉಳಿದು ಮ್ಯಾಗಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಬರ್ತೀನಿ. ಹಂಗಾರೆ 5ರ 3 ಕಳೆದ್ರೆ 2. ಇದೇ ಅದರ ಉತ್ತರ. 5√5 ಪ್ಲಸ್ √3 ಡಿವೈಡೆಡ್ ಬೈ 2. ಓಕೆ, ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಅಂತದ. ಸೊ 1ನೇ ಲೆಕ್ಕ ನೋಡಿ, 3 ಪ್ಲಸ್
√3 2 + √2 ಇವುಗಳನ್ನು ಗುಣಾಕಾರ ಮಾಡಬೇಕು. ಹೆಂಗಂದ್ರೆ 3ರಿಂದ ಇದಕ್ಕೊಮ್ಮೆ ಗುಣಿಸ್ಬೇಕು, ಇದಕ್ಕೊಮ್ಮೆ ಗುಣಿಸ್ಬೇಕು, √3ಯಿಂದ ಇದಕ್ಕೊಮ್ಮೆ ಗುಣಿಸ್ಬೇಕು, ಇದಕ್ಕೊಮ್ಮೆ ಗುಣಿಸ್ಬೇಕು. ಗುಣಾಕಾರ ಮಾಡೋದನ್ನ 1 ಮಿನಿಟ್ ನೋಡಿಲ್ಲ. ಈಗ 2√5 ಗುಣ್ಲೆ √3 ಐತಿ. ಇದನ್ನು ಹೆಂಗೆ ಗುಣಾಕಾರ ಮಾಡಬೇಕು ಅಂದ್ರೆ ನೋಡ್ರಿ, ಇಜ್ಕೋಟ್ ಹಾಕಬೇಕು. ಹೊರಗೆ ಏನಿರಲ್ಲ ಒಂದಿರುತ್ತೆ, ಹೊರಗೆ ಏನು ಕೊಟ್ಟಿಲ್ಲ ಒಂದಿರುತ್ತೆ. ಹೊರಗಲ್ಲು ಹೊರಗೆ ಗುಣಿಸ್ಬೇಕು, ಒಳಗಲ್ಲು ಒಳಗೆ ಗುಣಿಸ್ಬೇಕು. ಅದೇ ಅದರ ಗುಣಾಕಾರ. 2 1 2, ಒಳಗೆ 5 3 15. ಇದು ಇದ್ರ ಗುಣಾಕಾರ. ಒಂದು ಹಿಂಗಿರುತ್ತೆ, 3 ಗುಣ್ಲೆ √5 ಅಂತ ಐತಿ. ಹಂಗಾರೆ ಇಲ್ಲಿ ಒಳಗಲ್ಲು ಗುಣಿಸೋಕೆ ಏನೂ ಇಲ್ಲೇ ಇಲ್ಲ. ಆಗ ಹೇಳಿದ್ರಿ ಸರ್ ಏನಂತ, 2 1 2 ಹೊರಗೆತ್ತು ಗುಣಿಸಿದ್ವಿ, 5 3 5 ಒಳಗೆತ್ತು ಗುಣಿಸಿದ್ವಿ. ಹಂಗಾರೆ ಇಲ್ಲಿ ಹೊರಗೆ 1 ಐತೆ, ಒಳಗೆ ಗುಣಾಕಾರ ಮಾಡೋಕೆ ಏನೂ ಇಲ್ಲ ಅಂದ್ರೆ ಅದು ಹೆಂಗಿರುತ್ತೆ ಹಂಗೆ ಬರ್ಬಿಡು. 3 1 3 √5. ಇನ್ನು ನೆಕ್ಸ್ಟ್ 6 ಗುಣ್ಲೆ √3 ಅಂತದ. ಅವಾಗ ಹಂಗೆ ಹೊರಗೇನಿಲ್ಲ ಅಂದ್ರೆ 1 ಇರುತ್ತಾ. ಸೊ 6 1 6, ಒಳಗೆ 3ಕ್ಕೆ 3. ಇನ್ನು 3√3 ಗುಣ್ಲೆ 4√2 ಐತಿ. ಸೊ ಹೊರಗೆ ಗುಣಿಸ್ಬೇಕು. 3 3 9, ಒಳಗೆ ಗುಣಿಸೋಕೆ ಅವಕಾಶ ಐತೆ ನೋಡು. 3 2 6 ಅಂದ್ರೆ ರೂಟ್ನ್ಯಾಗ 6 ಬಂತು. ಸೊ ಸಹಗುಣ ಗುಣಿಸೋಕೆ ಒಳಗೆ ರೂಟ್ ಸಂಖ್ಯೆ ಒಳಗಕ್ಕೆ ಗುಣಾಕಾರ ಮಾಡಬೇಕು. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಭಾಳ ಮುಖ್ಯ. ಅದಕ್ಕೆ ಗೊತ್ತಿದ್ದು ಇದು ಅರ್ಥ ಆಗತ್ತೆ. ಇವಾಗ ನೋಡಿರಿ, ಇಲ್ಲಿ ನಮಗೆ ಇನ್ನೊಂದು ಥರ ಬೇರೆ ಥರ ಹೇಳ್ತೀನಿ ನೋಡಿ. ನಿಮಗೆ 4 ಬ್ರ್ಯಾಕೆಟ್ ಹಾಕೊಂಡ್ಬಿಡ್ಬೇಕು. ಪ್ಲಸ್ ಹಾಕ್ಕೊಂಡು 4 ಬ್ರ್ಯಾಕೆಟ್ ಹಾಕೊಂಡ್ಬಿಡ್ಬೇಕು ಫಸ್ಟ್. ಓಕೆ, 1ನೇ ಸಂಖ್ಯೆ ಏನೈತಿ 3 ಐತಿ. ಇಲ್ಲಿ 3 ಗುಣ್ಲೆ 2ನೇದ್ರಾಗ 1ನೇ ಸಂಖ್ಯೆ ಏನೈತಿ 2. ಹಂಗಾರೆ ಏನು ಮಾಡಿದ್ವಿ, 3ರಿಂದ 2 ಗುಣಾಕಾರ. ಮತ್ತೆ ಏನು ಮಾಡಬೇಕು, 3ರಿಂದ √2 ಗುಣಾಕಾರ ಮಾಡಬೇಕು. ಹಾಗಾಗಿ 3 ಗುಣ್ಲೆ √2. 3ರ ಪಾಳೆ ಮುಗೀತು. 3ರಿಂದ ಏನು ಮಾಡಿದ್ವಿ, 2ಕ್ಕೆ ಗುಣಾಕಾರ ಮಾಡಿದ್ವಿ, √2ಕ್ಕೆ ಗುಣಾಕಾರ ಮಾಡಿದ್ವಿ. ಇನ್ನು 2ನೇದು ನಾವು √3ಯಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು, ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು. ಹಾಗಾದ್ರೆ √3 ಐತಿ, ಇಲ್ಲಿ 2 ಐತಿ. √3 ಗುಣ್ಲೆ 2. ನೆಕ್ಸ್ಟ್ ಇಲ್ಲಿ ಏನೈತಿ, √3 ಐತಿ, ಇಲ್ಲಿ √2 ಐತಿ. ಹಂಗಾರೆ √3 ಗುಣ್ಲೆ √2. ಇವಾಗ ಗುಣಾಕಾರ ಮಾಡೋದು ನೋಡ್ರಿ. ಇದನ್ನು 3 2 6, ಪ್ಲಸ್ಸಿಗೆ ಪ್ಲಸ್ಸು. ಇಲ್ಲಿ ನೋಡ್ರಿ, ಹೊರಗೆ ಇಲ್ಲಿ ಏನಿಲ್ಲ 1 ಇರುತ್ತೆ, ಒಳಗಲ್ಲಿ ಗುಣಾಕಾರ ಮಾಡೋಕೆ ಏನಾಗಿಲ್ಲ, ಹಂಗೆ ಬರಿಬೇಕಲ್ಲ. ಸೊ 3 1 3 √2. ಇಲ್ಲಿ ನೋಡ್ರಿ, ಹೊರಗೆ ಏನಿಲ್ಲ 1 ಇರುತ್ತೆ ಇಲ್ಲಿ, ಸರಿನಾ. ಹಂಗಾರೆ 2 1 2 ಪ್ಲಸ್ ಹಾಕ್ರಿ. 2 1 2 √3 ಪ್ಲಸ್ ಒಳಗೆ ಇಲ್ಲಿ 3 ಐತಿ, ಇಲ್ಲಿ ಒಳಗೆ 2 ಐತಿ. ಹೊರಗಂತೂ ಏನಿಲ್ಲ, ತಲೆ ಕೆಡಿಸ್ಕೊಬೇಡ್ರಿ. 3 2 6. ಹಾಗಾಗಿ ಇದ್ರ ಉತ್ತರ ಎಷ್ಟು, 6 + 3 √2 + 2 √3 + √6. ಅದೇ ಥರನಾಗಿ ಇದನ್ನೂ ಮಾಡಬೇಕು. ಎಲ್ಲ ಐತೆ ನೋಡಿ, ಈ ಕಡೆ ಸಪ್ರೇಟ್ ಬರೀತು ನೋಡಿ. 3 + √3 ಇಂಕ್ ಬೇರೆ ಅಂತಾರೆ ಸ್ವಲ್ಪ. ತ್ರೀ ಪ್ಲಸ್ √3 ಬ್ರ್ಯಾಕೆಟ್ ಹಾಕೋರಿ. ಬ್ರ್ಯಾಕೆಟ್ 3 - √3. 3ರಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು, ನಂತರ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು. √3ಯಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು, ಆಮೇಲೆ ಇದಕ್ಕೊಮ್ಮೆ ಮಾಡಬೇಕು. ಸೊ 4 ಬ್ರ್ಯಾಕೆಟ್ ಹಾಕೋರಿ. ಫಸ್ಟ್ 1 ಬ್ರ್ಯಾಕೆಟ್ ಪ್ಲಸ್ 2 ಬ್ರ್ಯಾಕೆಟ್ ಪ್ಲಸ್ 3 ಬ್ರ್ಯಾಕೆಟ್ ಪ್ಲಸ್ 4 ಬ್ರ್ಯಾಕೆಟ್ ಹಾಕ್ಕೊಂಡ್ರಿ. ಇವಾಗ ನೋಡಿ, ಒಣ್ಣೆದ್ದು ಇಲ್ಲಿ 3, ಇಲ್ಲಿ 3 ಅದ. ಹಾಗಾಗಿ 3 ಗುಣ್ಲೆ 3. ನಂತರ ಈ 3ರಿಂದ ಈ √3 ಗುಣಿಸ್ಬೇಕು. ಹಾಗಾಗಿ 3 ಗುಣ್ಲೆ ಇಲ್ಲಿ ನೋಡ್ರಿ -√3 ಐತಿ, ಅದಕ್ಕೆ -√3 ಅಂತ ಬರ್ಕೋಬೇಕು. -√3.
ನಂತರ ಏನಾಯ್ತು, ಈಗ ಇದನ್ನು ಗುಣಿಸ್ಬೇಕು. √3 ಗುನ್ಲೆ 3 ಕೆಳಗಲ್ಲಿ ಈಗ √3 ಗುನ್ಲೆ 3. ಇಲ್ಲೇನೈತಿ ಮತ್ತೆ √3ಇಂದ -√3 ಗುಣಿಸ್ಬೇಕು. √3 ಗುನ್ಲೆ -√3. ಇವಾಗ ನೋಡ್ರಿ 3 3 9. ಇಲ್ಲಿ ನೋಡ್ರಿ ಪ್ಲಸ್ಸು ಮೈನಸ್ಸು ಒಂದ ಮೈನಸ್ ಅದ, ಮೈನಸ್ಕ್ಕೆ ಮೈನಸ್ಸು, ಇಲ್ಲಿ ಏನಿರಲ್ಲ ಒಂದು ಇರುತ್ತೆ. ಸೊ 3 1 3 ಒಳಗೆ √3. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಏನಿಲ್ಲ ಹೊರಗೆ ಒಂದಿರುತ್ತಾ. ಸೊ ಹೊರಗೆ 3 ಐತಿ, ಇಲ್ಲೇ 3 1 3 ಪ್ಲಸ್ 3 √3. ಇಲ್ಲಿ ನೋಡ್ರಿ ಪ್ಲಸ್ √3 ಮೈನಸ್ √3 ಐತಿ. ಸೊ ಮೈನಸ್ ಒಂದು ಅದ, ಪ್ಲಸ್ ಇಂಟು ಮೈನಸ್ಸು ಮೈನಸ್ಸು 3 3 9 -3 √3 ಪ್ಲಸ್ 3 √3 ಹೋಯಿತು. ಸೊ ಇಲ್ಲಿ 9 ಉಳಿತು. ಮೈನಸ್ √9 ಅಂದ್ರೆ ವರ್ಗಮೂಲ 3, ಹಾಗಾಗಿ 9 - 3. 9ರಲ್ಲಿ 3 ಕಳೆದಾಗ ಉತ್ತರ 6. ಸೊ ಇದು ಓಕೆ, ಇದು ಅರ್ಥ ಆಯ್ತಾ? ಹ್ಞೂನ್ರಿ ಸರಿ. ನೆಕ್ಸ್ಟ್ ಅರ್ಥ ಆತ್ರಿ. ಓಕೆ, ಕೇಳ ನೋಡ್ರಿ. √3 ಪ್ಲಸ್ √2 ಹೋಲ್ ಸ್ಕ್ವೇರ್. ಇದನ್ನು √5 ಪ್ಲಸ್ √2 ಹೋಲ್ ಸ್ಕ್ವೇರ್ನ 2 ಥರ ಬಿಡಿಸ್ಬೋದು. ಹಿಂಗೂ ಬಿಡಿಸ್ಬೋದು, ಸೂತ್ರಕ್ಕೆ ಹೋಲಿಸಿ, ಸೂತ್ರಕ್ಕೆ ಹೋಲಿಸ್ಲಾರನು ಬಿಡಿಸ್ಬೋದು. ಹೆಂಗೆ ನೋಡ್ರಿ, √5 ಪ್ಲಸ್ √2 ಹೋಲ್ ಸ್ಕ್ವೇರ್. ಇದರ ಅರ್ಥ ಏನು ಗೊತ್ತಾ? √5 ಪ್ಲಸ್ √2 ಬ್ರ್ಯಾಕೆಟು √5 ಪ್ಲಸ್ √2 ಅಂದಂಗೆ ಇದರ ಅರ್ಥ. ಇದರ ಅರ್ಥ ಏನು? ಯಾಕಂದ್ರೆ ಮ್ಯಾಗ 2 ಐತಿ. ಈಗ 3 ಸ್ಕ್ವೇರ್ ಅಂದ್ರೆ ಇದರ ಅರ್ಥ 3 ಗುನ್ಲೆ 3 ಅಂದಂಗೆ. ಹಂಗೆ √5 ಪ್ಲಸ್ √2 ಸ್ಕ್ವೇರ್ ಅಂದ್ರೆ √5 ಪ್ಲಸ್ √2 √5 ಪ್ಲಸ್ √2 2 ಸರಿ ಗುಣಾಕಾರ ಮಾಡಿರಿ ಅಂದಂಗೆ. ಹಂಗೆ ನಮ್ಗಾಗ ನಿಯಮ ಗೊತ್ತೈತಿ. 4 ಬಾಕ್ಸ್ ಹಾಕೊಳ್ಳೋಣ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4. √5ದಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು, ನಂತರ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು. √5 ಹಾಗಾಗಿ √5 ಗುನ್ಲೆ √5. ನೆಕ್ಸ್ಟು √5ದಿಂದ √2 ಗುಣಿಸ್ಬೇಕು. ಸೊ √5 ಗುನ್ಲೆ √2. ಹಂಗೆ √5 2 ಗುಣಿಸಿದ್ದೀನಿ. √2ದಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಬೇಕು, ಇದಕ್ಕೊಮ್ಮೆ ಗುಣ. ಹಂಗಾರೆ √2 ಇಂಟು √5, √2 ಇಂಟು √5. ಇನ್ನು √2 ಇಂಟು √2, √2 ಇಂಟು √2. ಇವಾಗ ನೋಡ್ರಿ ಹೊರಗಂತೂ ಯಾವ ಅಂಕಿಲ್ಲ, ಒಳಗಡೆ ಉಳಿಸ್ಬೇಕು. 5 5 25, ರೂಟ್ನ್ಯಾಗ 25 ಪ್ಲಸ್ ಇಲ್ಲಿ ರೂಟ್ನ್ಯಾಗ 5 2 10 ಪ್ಲಸ್ ಇದು ರೂಟ್ನ್ಯಾಗ 5 2 10 ಪ್ಲಸ್ ಇದು ರೂಟ್ನ್ಯಾಗ 2 2 4. ಹಂಗಾರೆ 25 ವರ್ಗಮೂಲ 5. ಇಲ್ಲಿ ನೋಡ್ರಿ √10 2 ಸಲ ಬಂದೈತಿ. ಹಾಗಾಗಿ ಅದು 2√10. ಯಾಕಂದ್ರೆ ಹೊರಗೆ ಏನಿಲ್ಲ ಏನಿರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿ 1 ಇರುತ್ತೆ. ಸೊ 1 ಕೂಡಿಸಿದ್ರೆ 2√10 ಪ್ಲಸ್ 4 ವರ್ಗಮೂಲ 2. ಹಂಗಾರೆ ಈ 5 ಪ್ಲಸ್ 2 ಕೂಡಿಸ್ಕೊಂಡ್ರೆ 7 ಪ್ಲಸ್ 2√10ಗೆ 210. ನೋಡಿ √5 ಮೈನಸ್ √2 √5 ಪ್ಲಸ್ √2 ಅಂತದ. ಅದು ಬರ್ಕೊತೀನಿ ನಾನು. ಬ್ರಾಕೆಟ್ √5 ಮೈನಸ್ √2 √5 ಪ್ಲಸ್ √2 ಬ್ರಾಕೆಟ್ ಕಂಪ್ಲೀಟ್. √5ರಿಂದ ಇದಕ್ಕೊಮ್ಮೆ ಗುಣಿಸ್ರಿ ಅಂದಂಗೆ ಅದರ ಅರ್ಥ. ನೋಡಿ ತೋರಿಸ್ತೀನಿ. ಸೊ ಈ √5ದಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಿರಿ, ತದನಂತರ ಇದಕ್ಕೊಮ್ಮೆ ಗುಣಾಕಾರ ಮಾಡಿರಿ. ಹಾಗೆ √2ದಿಂದ ಇದಕ್ಕೊಮ್ಮೆ ಗುಣಾಕಾರ ಮಾಡಿರಿ, ಇದಕ್ಕೊಂದು ಸಾರ್ತಿ ಗುಣಾಕಾರ ಮಾಡಿರಿ ಅಂದಂಗೆ. ಓಕೆ, ಗುಣಾಕಾರ ಮಾಡೋಣ ಇವಾಗ. ಬ್ರಾಕೆಟ್ ಹಾಕೋರಿ ಪ್ಲಸ್
ಬ್ರಕೆಟ್ ಪ್ಲಸ್ ಬ್ರಕೆಟ್ ಪ್ಲಸ್ ಬ್ರಕೆಟ್. ಓಕೆ, ಇಲ್ಲಿ ನೋಡಿ √5 ಗುಣಾಕಾರ ಮಾಡಬೇಕು. ಸೊ √5 ಗುಣ್ಲೆ √5. ನಂತರ √5ದಿಂದ √2 ಮಾತೆ, ಹಾಗಾಗಿ √5 ಗುಣ್ಲೆ √2. ನಂತರ -√2 ಗುಣ್ಲೆ √5, ಇಲ್ಲೈತೆ ನೋಡಿ -√2 ಗುಣ್ಲೆ √5. ಸೊ -√2 ಗುಣ್ಲೆ √5. ನಂತರ ಇದು ಗುಣಿಸ್ಬೇಕು -√2 ಗುಣ್ಲೆ √2. ಸೊ -√2 ಗುಣ್ಲೆ √2. ಇವಾಗ ನೋಡಿರಿ 5 5 25 ಅಂದರೆ ರೂಟ್ನಾಗ 25 ಪ್ಲಸ್ ರೂಟ್ನಾಗ 5 2 10. ನೆಕ್ಸ್ಟ್ ಇಲ್ಲಿ ಒಂದ ಮೈನಸ್ ನೋಡಿ, ಮೈನಸ್ ಇಂಟು ಪ್ಲಸ್ಸು ಮೈನಸ್, -2 5 10. ಇನ್ನು ಇಲ್ಲಿ ಒಂದ ಮೈನಸ್ -√2 ಗುಣ್ಲೆ √2, ಹಾಗಾಗಿ -√4. 25 ವರ್ಗಮೂಲ 5 ಪ್ಲಸ್ √10 -√10 ಕ್ಯಾನ್ಸಲ್. ಹಾಗಾದ್ರೆ 4 ವರ್ಗಮೂಲ 2 ಮೈನಸ್ ಅದ -2. 5ರಲ್ಲಿ 2 ಕಳೆದಾಗ 3. ಸೊ ಮೇಲಿನ ಪ್ರಕಾರ ಸೂತ್ರಕ್ಕೆ ಅನ್ವಯಿಸರ ಬಿಡಿಸ್ಬೋದು, ಇಲ್ಲಾಂದ್ರೆ ಹೆಂಗೆ ಗುಣಾಕಾರ ಮಾಡಿ ಆದ್ರೆ ನಾವು ಬಿಡಿಸ್ಬೋದು. ಇಲ್ಲಿ ನೋಡಿ, ಸ್ವಲ್ಪ ಅಕರ್ಣೀಕರಿಸಿ ಹೆಂಗೆ ಮಾಡೋದು ಸ್ವಲ್ಪ ನೋಡ್ರಿ. ಛೇದದಲ್ಲಿ √7 ಇದ್ರೆ ಅಂಶ ಮತ್ತು ಛೇದಕ್ಕೆ √7ಇಂದ ಗುಣಿಸ್ಬೇಕು. ಒಂದು ವೇಳೆ ಛೇದದಾಗ 3√7 ಇತ್ತಂದ್ರೂ ಕೂಡ ಅಂಶ ಮತ್ತು ಛೇದಕ್ಕೆ √7ಲೇ ಗುಣಾಕಾರ ಮಾಡಬೇಕು. ಒಂದು ವೇಳೆ ಛೇದದಾಗ √5 ಪ್ಲಸ್ √2, ಇಲ್ಲಿ ದ್ವಿಪದ ಬಂದು ನೋಡು, ಹಿಂಗೆ ದ್ವಿಪದ ಬಂದಾಗ ಮಧ್ಯದ ಚಿಹ್ನೆ ಚೇಂಜ್ ಮಾಡಬೇಕು. ಅಂದ್ರೆ √5 ಮೈನಸ್ √2 ಆಗತ್ತೆ. ಒಂದು ವೇಳೆ 3√2 ಮೈನಸ್ √7 ಅಂತಿತ್ತಂದ್ರೆ ಛೇದದೊಳಗೆ ಎದರದ್ದು ಸೇಮ್ 3√2 ಪ್ಲಸ್ √7. ಸೊ ಇದರ ಅರ್ಥ ದ್ವಿಪದಗಳಿದ್ದಾಗ ಮಧ್ಯದ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಏಕಪದ ಇದ್ದಾಗ ಅದು ರೂಟ್ನಾಗ ಏನೈತೆ ಅದು ಒಂದೇ ಪದ ತೊಗೋಬೇಕು. ನೋಡಿ ಇಲ್ಲಿ √7 ಇತ್ತು, √7 ಇಲ್ಲಿ ಏನಾಗೈತಿ 3√7 ಐತಿ, ಬಟ್ 3√7 ತೊಗೊಳಂಗಿಲ್ಲ, ಓನ್ಲಿ √7 ತೊಗೊತೀವಿ. ಈಗ √6 ಇತ್ತಂದ್ರೆ √6ಲೇ ಗುಣಾಕಾರ ಮಾಡಬೇಕು. ಅದ 6√3 ಅಂತಿತ್ತಂದ್ರೆ ಓನ್ಲಿ √3ಲೇ ಗುಣಾಕಾರ ಮಾಡಬೇಕು. ಈ 6 ನಮಗೂ ತೊಗೊಳಂಗಿಲ್ಲ ಅಕರ್ಣೀಕಾರ. ಅಕರ್ಣೀಕಾರಕ್ಕೆ ಕರೆಸುವುದಂದ್ರೆ ಏನು ಗೊತ್ತಾ, ಛೇದವನ್ನು ಅಭಾಗಲಬ್ಧ ಸಂಖ್ಯೆ ಪ್ರಿಯಾಗಿ ಮಾಡೋದು. ಅಂದರೆ ಛೇದದಲ್ಲಿ ಅಭಾಗಲಬ್ಧ ಸಂಖ್ಯೆ ಉಳಿಲಾರ್ದಂಗೆ ನೋಡೋದು. ಅಂದರೆ ಇದು a ಮೈನಸ್ ಬಿ a ಪ್ಲಸ್ ಬಿ ಅನ್ನಂಗೆ. ಅಂದರೆ a ಮೈನಸ್ ಬಿ a ಪ್ಲಸ್ ಬಿ ಸೂತ್ರ ಏನೈತಿ, a ಮೈನಸ್ ಬಿ a ಪ್ಲಸ್ ಬಿ ಇಸ್ ಈಕ್ವಲ್ ಟು a² ಮೈನಸ್ b² ಅನ್ನಂಗೆ ಅರ್ಥ. ಹಂಗಾರ ಈಗ ಉದಾಹರಣೆಗೆ √6 ಮೈನಸ್ √2 ಅದ, ಇದರ ಅಕರ್ಣೀಕಾರಕ ಏನಾಗುತ್ತಾ, ಸೇಮ್ ಇದನ್ನೇ ಚಿಹ್ನೆ ಅಡ ಚೇಂಜ್, √6 ಪ್ಲಸ್ √2ಲೇ ಗುಣಾಕಾರ ಮಾಡಿರಿ ಅನ್ನಂಗೆ. ಸೊ ಇದು a ಇದ್ದಂಗೆ, ಇದು b ಇದ್ದಂಗೆ. ಅಂದ್ರೆ a ಅಂದ್ರೆ √6, b ಅಂದ್ರೆ √2 ಅನ್ನಂಗೆ ಅದರ ಅರ್ಥ. ಹಾಗಾದರೆ ಇದು a, ಇದು b, ಇದು a, ಇದು b. ಹಂಗಾರೆ a ಮೈನಸ್ ಬಿ a ಪ್ಲಸ್ ಬಿ. ಹಂಗಾರೆ a ಮೈನಸ್ ಬಿ a ಪ್ಲಸ್ ಬಿ ಸೂತ್ರ ಏನೈತಿ, a² ಮೈನಸ್ b². ಹಂಗಾರೆ a² ಅಂದ್ರೆ √6 ಹೋಲ್ ಸ್ಕ್ವೇರ್ ಮೈನಸ್ b² ಅಂದ್ರೆ √2 ಹೋಲ್ ಸ್ಕ್ವೇರ್. √2² ಹೋಗಿಬಿಡುತ್ತಾ, 6 ಮೈನಸ್ 2 ಅಂದ್ರೆ ಉತ್ತರ 4. ಹಿಂಗಾರ ಮಾಡ್ಬೋದು. ಇಲ್ಲಾಂದ್ರೆ ನಾನು ನಿಮಗೆ ಆಗ ಗುಣಾಕಾರ ಮಾಡೋದು ಹೇಳಿದ್ನಲ್ಲ, ಹಂಗಾರ ಬ್ರ್ಯಾಕೆಟ್ ಹಾಕ್ಕೊಂಡು ಗುಣಾಕಾರ ಮಾಡಿದರೂ ಕೂಡ ಉತ್ತರ ಅಷ್ಟೇ ಬರುತ್ತೆ. ಓಕೆ, ಸೊ ಅರ್ಥ ಆಯ್ತಾ ಇದು? ಹ್ಞೂ ಸರಿ. ಹ್ಞೂನ್ರಿ. ಹ್ಞೂನ್ರಿ.
ಹಾಂ ಇರಲಿ. ಇವಾಗ ನೋಡಿರಿ, ಸೊ 1/√7 ಅಂತ ಐತಿ ಲೆಕ್ಕ. ಸೊ ಲೆಕ್ಕ 1/√7 ಐತಂದ್ರೆ ಅದಕ್ಕೆ ಛೇದದಾಗ ಏನೈತಿ √7 ಐತೆ. ಅದಕ್ಕೆ √7 ಮತ್ತು √7 ಅಂಶದ ಛೇದಕ್ಕೆ ಗುಣಿಸ್ಬೇಕು. ಹೊರಗೆ ಏನಿಲ್ಲ, ಒಂದಿರುತ್ತೆ, ಒಂದಲೇ ಒಂದು √7 √7. ಒಳಗೇನಾಯ್ತಾ 7 7 49 ಆಗತ್ತೆ. 49 ವರ್ಗಮೂಲ 7 ಬಂದ್ಬಿಡುತ್ತೆ. ಯಾಕಂದ್ರೆ ರೂಟ್ನಾಗ 7 7 ಐತೆ, 49. ಇದ್ರ ವರ್ಗಮೂಲ ಎಷ್ಟು? 7. ಹಾಗಾಗಿ √7/7 ಇದ್ರ ಉತ್ತರ. ಇಲ್ಲಿ ನೋಡಿರಿ 1/√7 - 6 ಐತೆ ಇಂಟು. ಹಂಗಾರೆ ದ್ವಿಪದ ಬಂದ್ರೆ ಪ್ಲಸ್ ಮಾಡ್ಬೇಕಂತೇಳಿ, ಮಧ್ಯದ ಚಿಹ್ನೆ ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು, ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಅದ, √7 + 6 √7 + 6. ಸೊ 1ರಿಂದ ಗುಣಿಸಿದ್ರೆ ಹೊಳ್ಳೆ √7 + 6 ಬರುತ್ತಾ. ಕೆಳಗಲ್ಲಿ ನೋಡ್ರಿ a - b a + b. ಅಗಳ ಸೂತ್ರ ಹೇಳಿದ್ದೆ a² - b². a ಅಂದ್ರೆ √7², b ಅಂದ್ರೆ -√6². ಸೊ √2² ಹೋಯ್ತು, √2² ಹೋಯ್ತು, 7 - 6. ಅದರ ಮೇಲೆ √7 + 6 √7 + 6, 7ರಾಗ 6 ಕಳೆದ್ರೆ 1. ಹಾಗಾಗಿ ಇದ್ರ ಉತ್ತರ ಎಷ್ಟು? √7 + √6. ಇಲ್ಲಿ ನೋಡಿ √5 + √2 ಅದು ಇಲ್ಲಿ ಪ್ಲಸ್ ಐತೆ, ಹಾಗಾಗಿ ಮೈನಸ್ದಿಂದ ಇಂಟು ಮಾಡ್ತೀವಿ. √5 - √2 √5 - √2. ಸೊ 1ರಿಂದ ಗುಣಾಕಾರ ಮಾಡಿದ್ರೆ ಹೊಳ್ಳೆ ಅದ ಬರುತ್ತೆ. √5 - √2 ಒಂದೇ, √5 - √2. ಕೆಳಗಲ್ಲು a + b a - b ಯಾವಾಗಲೂ ಇದು a² - b². ಸೊ a² ಅಂದ್ರೆ 5², b² ಅಂದ್ರೆ 2². ಹಂಗೆ √2² ಹೋಯ್ತು, √2² ಹೋಯ್ತು, 5 - 2 ಉಳಿತು. ಅಂಶದಾಗ √5 - √2. ಮತ್ತು ಹೊಳ್ಳೆ ಅಂಶದಾಗ √5 - √2 ಬರೀತೀನಿ. 5ರಲ್ಲಿ 2 ಕಳೆದಾಗ 3. ಇದು ಅದರ ಉತ್ತರ, √5 - √2 / 3 ಅನ್ನೋದು. ಸೇಮ್ ಅದರಂಗನ √7 - 2 ಇಂಟು. ಹಂಗಾರೆ ಮೈನಸ್ ಅದ ಅಂದ್ರೆ √7 + 2 √7 + 2. ಸೊ 1ರಿಂದ ಇಲ್ಲಿ ಇಂಟು ಮಾಡಿದಾಗ ಹೊಳ್ಳೆ ಅದ ಬರುತ್ತಾ, √7 + 2 ಒಂದಲೇ √7 + 2. ಕೆಳಗಲ್ಲು a - b a + b. ಹಾಗಾದ್ರೆ a - b a + b ಅಂದರೆ a² - b². a² ಅಂದ್ರೆ √7². ಹಾಗಾಗಿ ಈ √2 ಮತ್ತು ಸ್ಕ್ವೇರ್ ಹೋಯ್ತು, 7 ಉಳಿತು. ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಂಗಿಲ್ಲ, ಯಾಕಂದ್ರೆ ಇದಕ್ಕೆ ರೂಟೇ ಇಲ್ಲ. ಹಾಗಾಗಿ 2ರ ವರ್ಗ 4 ಅಂದ್ರೆ 2ನ್ನು 2 ಸರಿ ಗುಣಿಸ್ರಿ ಅಂದಂಗೆ 2 × 2 2 2 4. ಇದು 7 ಬರುತ್ತಾ, ಇದು -4. 7ರ 4 ಕಳೆದ್ರೆ 3. ಹಾಗಾಗಿ ಇದ್ರ ಉತ್ತರ √7 + 2 / 3. ಸೊ ವಿಚ್ಛೇದವನ್ನು ಅಕರ್ಣೀಕರಿಸ್ತಕ್ಕಂಥ ಲೆಕ್ಕಗಳು. ಇನ್ನು ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಇವು ಭಾಳ ಮುಖ್ಯ. ಸೂತ್ರ ನೆನಪಿಟ್ಕೋರಿವಣ್ಣ. ಉದಾಹರಣೆ ಕೊಡ್ತಾ ಹೋಗ್ತೀನಿ ನಾವು. ವಾಯ್ಸ್ ಕೇಳಿಸುತ್ತಾ ಎಲ್ರಿಗೂ? ಹಾಂ, ಓಕೆ. a⁻m × a⁻n = a⁻m + n. ಇದರ ಅರ್ಥ ಇಲ್ಲಿ ನೋಡ್ರಿ, ಕೆಳಗಲ್ದಕ್ಕೆ ಆಧಾರ ಅಂತೀವಿ, ಮೇಲಿನ ಸಂಖ್ಯೆಗೆ ಘಾತ ಅಂತೀವಿ. ಇಲ್ಲಿ ಆಧಾರ ಸಂಖ್ಯೆ a ಅದ, ಘಾತ ಸಂಖ್ಯೆ m ಅದ. ಜಾತ್ರೆಗೆ ಹೋಗಿರ್ತಾರೆ ನೋಡಿ, ಕುಂಕಿ ಮರಿ ಕುತ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಜಾತ್ರೆ ನಿಮ್ಗೆ ಕಾಣಿಸಿದ್ದಾಗ ಮೇಲೆ ಹೊತ್ಕೊಂಡು ತೋರಿಸಿರ್ತಾರೆ ಸಣ್ಣರಿದ್ದಾಗ. ತೇರು ಕಾಣೋದು ತೆಗಲ ಮೇಲೆ ಹೊತ್ಕೊಂಡು, ಹಂಗೆ ಹೆಗಲ ಮೇಲೆ ಹೊತ್ಕೊಂಡಂಗೆ. ಸೊ ಇಲ್ಲಿ a ಅನ್ನೋದು ಆಧಾರ ಸಂಖ್ಯೆ, m ಅನ್ನೋದು ಘಾತ ಸಂಖ್ಯೆ. ಆಧಾರಗಳು ನೋಡ್ರಿ, ಇಲ್ಲಿ a ಅದ, ಇಲ್ಲಿ a ಅದ. ಆಧಾರಗಳು ಸಮವಿದ್ದಾಗ ಘಾತಗಳನ್ನು ಕೂಡಿಸ್ಬೇಕು. ನೋಡ್ರಿ ಹಂಗೆ ಉದಾಹರಣೆ x² × x³ ಐತಂದ್ರೆ x ಘಾತ 2 3 ಕೂಡಿಸಿದ್ರೆ 5 ಬರುತ್ತೆ. ಇದು ಇದ್ರ ಉತ್ತರ. ಇದಕ್ಕೆ ಈ ನಿಯಮ ಅಪ್ಲೈ ಆಗುತ್ತೆ. ಇನ್ನೊಂದು ನೋಡ್ಬೋದು, x² y³ × x² yz ಅಂತ ಐತೆ. ಹಂಗಾರೆ ಸಜಾತಿ ಇರ್ಬೇಕಾ, ಇಲ್ಲಿ ಐತಿ ಇಲ್ಲಿ ಐತಿ. ಹೆಂಗೆ ನೋಡ್ರಿ, ಇಲ್ಲಿ x ಐತಿ, ಇಲ್ಲಿ x ಐತಿ. ಹಂಗಾರೆ ಘಾತ 2 ಐತಿ, 2 ಐತಿ. ಅದಕ್ಕೆ ಇದು x ಘಾತ 4. ನೆಕ್ಸ್ಟ್ y ನೋಡ್ರಿ, ಇಲ್ಲಿ y ಘಾತ 3 ಐತಿ, ಇಲ್ಲಿ y ಘಾತ 1 ಐತಿ. ಹಾಗಾಗಿ y ಘಾತ 4. ಇನ್ನು z ಘಾತ 1 ಐತಿ, ಇಲ್ಲಿ ಇಲ್ಲೇ z ಅದ್ರ ಜೋಡಿ ಇದು ಮಾಡೋಕೆ. ಹಾಗಾಗಿ 1 ಬರೆದ್ಬಿಡು, z ಘಾತ 1 ಬರೋದ್ರ ಬರ್ರಿ, ಬಿಟ್ಟರೆ ಬೇಡ್ರಿ. ಹಿಂಗೆ ಈ a⁻m × a⁻n = a⁻m + n ಅನ್ನೋದು ಈ ಟೈಪು ಗುಣಾಕಾರದಾಗ ಸಹಾಯಕ ಆಗುತ್ತೆ. ಇನ್ನಿಲ್ಲಿ ನೋಡ್ರಿ, a⁻m whole raised to n = a⁻mn. ಇದನ್ನು ನೋಡೋಣ ಸ್ವಲ್ಪ. ಈಗ x³
ಘಾತ 2 ಐತಂದ್ರೆ ಇಲ್ಲೇ ಎ ಅಂದ್ರೆ ಎಕ್ಸ್ ಇದ್ದಂಗೆ, ಎಮ್ ಅಂದ್ರೆ 3 ಇದ್ದಂಗೆ, ಎನ್ ಅಂದ್ರೆ 2 ಇದ್ದಂಗೆ. ಹಂಗಾರೆ ಎ ರೆಸ್ಟು ಎಮ್ ಎನ್ ಅಂದ್ರೆ ಏನು ಗೊತ್ತನ್ನೋದ್ರ ಅರ್ಥ ಎ ಘಾತ ಎಮ್ ಗುನ್ಲೆ ಎನ್ ಅಂದಂಗೆ ಇದರ ಅರ್ಥ. ಹಾಗಾಗಿ ಇವನ್ನೆರಡನ್ನು ಗುಣಿಸ್ಬೇಕು. 3 ಎಳೆ 6 ಅಂದರೆ ಎಕ್ಸ್ ಘಾತ 6. ಒಂದು ವೇಳೆ 2 ಘಾತ 4 ರೆಸ್ಟು 5 ಐತಂದ್ರೆ ಇದರ ಅರ್ಥ 2 ಘಾತ 4 ಐಲೆ 20. ಸೊ ಈ ಟೈಪ್ ಇದ್ದಾಗ ಈ ಸೂತ್ರ ಬಳಕೆ ಆಗುತ್ತಾ ಅಂದರೆ ಘಾತಗಳನ್ನು ಘಾತಕ್ಕೆ ಗುಣಿಸೋದು. 3 ಎಳೆ 6 ಗುಣಾಕಾರದಾಗ ಘಾತಗಳನ್ನು ಕೂಡಿಸಿ ಬರೀಬೇಕು. ಅವು ಯಾವ್ಯಾವ ಅನ್ನೋದು ಇಲ್ಲಿ ನೋಡ್ರಿ. ಭಾಗಾಕಾರದ ಎ ರೆಸ್ಟು ಎಮ್ ಡಿವೈಡೆಡ್ ಬೈ ಎ ರೆಸ್ಟು ಎನ್ ಇಸ್ ಈಕ್ವಲ್ ಟು ಎ ರೆಸ್ಟು ಎಮ್ ಮೈನಸ್ ಎನ್. ಸೊ ಇಲ್ಲಿ ಉದಾಹರಣೆ ನೋಡೋಣ. 3 ಘಾತ 3 ಡಿವೈಡೆಡ್ ಬೈ 3 ಘಾತ 2. ಎ ಅಂದ್ರೆ 3 ಅಂದಂಗೆ, ಎಮ್ ಅಂದ್ರೆ 3 ಅಂದಂಗೆ, ಎನ್ ಅಂದ್ರೆ 2 ಅಂದಂಗೆ. ಇದೇನಾಗುತ್ತೆ ಭಾಗಾಕಾರದಾಗ ಘಾತಗಳನ್ನು ಕಳಿಬೇಕು. 3 ಮೈನಸ್ 2 ಆಧಾರಕ್ಕೆ ಆಧಾರ ಬರೀಬೇಕು. ಆಧಾರ ಎಲ್ಲೈತಿ ಇಲ್ಲೇ, ಇಲ್ಲಿ 3 ಅದ, ಇಲ್ಲಿ 3 ಅದ, 3ಕ್ಕೆ 3 ಬರೆದ. ಘಾತಗಳನ್ನು ಮಾತ್ರ ಕಳಿಬೇಕು. 3 ಮೈನಸ್ 2 ಅಂದ್ರೆ 3 ಘಾತ 1. ಇನ್ನೊಂದು ನೋಡೋಣ. ಎಕ್ಸ್ ಘಾತ 8 ಡಿವೈಡೆಡ್ ಬೈ ಎಕ್ಸ್ ಘಾತ 5 ಅಂತದ. ಸೊ ಇದರ ಉತ್ತರ ಎಕ್ಸ್ ಘಾತ 8 ಮೈನಸ್ 5 ಈಸ್ ಈಕ್ವಲ್ ಟು ಎಕ್ಸ್ ಘಾತ 3. ಈ ಟೈಪ್ಗೆ ಈ ಸೂತ್ರ ಉಪಯೋಗ ಆಗುತ್ತೆ. ಇಲ್ಲಿ ನೋಡ್ರಿ, ಎ ರೆಸ್ಟು ಎಮ್ ಇಂಟು ಬಿ ರೆಸ್ಟು ಎಮ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ರೆಸ್ಟು ಎಮ್. ಇಲ್ಲಿ ನೋಡಿ, ಇದುವರೆಗೆ ಎಲ್ಲದ್ರಿಗೂ ಆಧಾರ ಎ ಅಂತ ಸಮ ಇತ್ತು. ಇಲ್ಲಿ ನೋಡ್ರಿ, ಇದರ ಆಧಾರ ಎ ಐತಿ, ಇದರ ಆಧಾರ ಬಿ ಐತಿ, ಇದರ ಘಾತ ಎಮ್, ಇದ್ರ ಘಾತ ಎಮ್. ಹಂಗಾರೆ ಇಲ್ಲಿ ಏನಾಗೈತಿ, ಆಧಾರ ಸಂಖ್ಯೆ ಬೇರೆ ಬೇರೆ ಅದಾವು, ಆದ್ರೆ ಘಾತ ಸಂಖ್ಯೆ ಒಂದೇ ಅದ. ಈ ಟೈಪ್ ಇದು ಉದಾಹರಣೆ ನೋಡೋಣ. ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಅದ. ಅವಾಗ ಇದ್ರ ಉತ್ತರ ಏನಾಗುತ್ತಾ, ಮ್ಯಾಗ ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ಹೊರಗೆ ತೊಗೊಂಡ್ಬಿಡ್ತಾರೆ. ಎಕ್ಸ್ ವೈ ಹೋಲ್ ಸ್ಕ್ವೇರ್. ಇನ್ನು 2 ಕ್ಯೂಬ್ ಇಂಟು 3 ಕ್ಯೂಬ್ ಅದ. ಅಂದ್ರೆ ಇದರ ಅರ್ಥ 2 ಗುಳ್ಳೆ 3 ಘಾತ ಕ್ಯೂಬ್ ಅಂದಂಗೆ. ಸೊ ಈ ಟೈಪ್ ಇದ್ದಾಗ ಇದು ಹೆಲ್ಪ್ ಆಗುತ್ತೆ. ಯಾವಾಗಿದು ಮ್ಯಾಲಿಂದೇನು ಎ ರೆಸ್ಟ್ ಎಮ್ ಇಂಟು ಎ ರೆಸ್ಟ್ ಅನ್ನೋದು ಆಧಾರಗಳು ಸಮಯದ್ದು ಘಾತ ಬೇರೆ ಆಗಿದ್ದಾಗ. ಇದೇನು ಆಧಾರಗಳು ಬೇರೆ ಬೇರೆ ಅದು ಘಾತ ಒಂದೇ ಇದ್ದಾಗಿದು. ಇಲ್ಲಿ ನೋಡ್ರಿ, ಎ ರೆಸ್ಟ್ ಎಮ್ ಡಿವೈಡೆಡ್ ಬೈ ಬಿ ರೆಸ್ಟ್ ಎಮ್. ಇಲ್ಲಿ ಆಧಾರ ಬೇರೆ ಅದ ಮಗ. ಇಲ್ಲಿ ಎ ಐತಿ, ಇಲ್ಲಿ ಬಿ ಐತಿ ಆಧಾರ. ಅದರ ಘಾತ ಎಮ್ ಎಮ್ ಈಕ್ವಲ್ ಅದು. ಹಂಗಾರೆ ಆಧಾರಗಳು ಬೇರೆ ಬೇರೆ ಆಗಿದ್ದು ಘಾತಗಳು ಒಂದೇ ಆಗಿದ್ರೆ ಅವಾಗ ಭಾಗಾಕಾರದಾಗ ಏನಾಗುತ್ತಾ, ಎ ಡಿವೈಡ್ ಬೈ ಬಿ ರೆಸ್ಟ್ ಎಮ್. ಉದಾಹರಣೆ ನೋಡಿ. ಎಕ್ಸ್ ರೆಸ್ಟು ಕ್ಯೂಬ್ ಡಿವೈಡೆಡ್ ಬೈ ವೈ ರೆಸ್ಟು ಕ್ಯೂಬ್ ಅಂದ್ರೆ ಇದನ್ನು ಎಕ್ಸ್ ಡಿವೈಡೆಡ್ ಬೈ ವೈ ಹೋಲ್ ರೆಸ್ಟು ಕ್ಯೂಬ್ ಅಂತ ಬರಿತೀವಿ. ಅದೇ ಅಂಕಿ ತೊಗೊಂಡು ಅಂದ್ರೆ 2 ಘಾತ 3 ಡಿವೈಡೆಡ್ ಬೈ 5 ಘಾತ 3 ಅಂತಿತ್ತಂದ್ರೆ ಇದನ್ನು ಹೆಂಗೆ ಬರಿತೀವಿ ನಾವು, 2/5 ಕ್ಯೂಬ್ ಹೊರಗೆ ತೊಗೊಂಡ್ಬಿಡ್ತೀವಿ. 2/5 ಘಾತ 3. ಇದನ್ನು ನೋಡ್ರಿ, 1/a ರೆಸ್ಟು ಎಮ್ ಇಸ್ ಈಕ್ವಲ್ ಟು ಎ ಘಾತ ಮೈನಸ್ ಎಮ್. ಒಂದೇ ಐತಿ ಬೀಜ ಪದ, ಇದು ಘಾತ ಇಲ್ಲೇ. ಇದಕ್ಕೆ ಉದಾಹರಣೆ ನೋಡೋಣ. 1 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇತ್ತಂದ್ರೆ ಇದು ಮ್ಯಾಲೆ ಹೋತಂದ್ರೆ ಎಕ್ಸ್ ಘಾತ ಮೈನಸ್ 3 ಅಂದ್ರೆ ಧನ ಐತಿ. ಇದು ಛೇದಾಗಿತ್ತು, ಛೇದಾಗಿದ್ದು ಅಂಶದಾಗ ಹೋದ್ರೆ ಮೈನಸ್ ಆಗತ್ತೆ. ಇದ್ರ ಉಲ್ಟಾ ಒಮ್ಮೆ ಹಿಂಗೂ ಇರುತ್ತೆ. ಹೆಂಗಂದ್ರೆ ನೋಡಲ್ಲಿ, ಎಕ್ಸ್ ಘಾತ ಮೈನಸ್ 4 ಐತಿ, ಹಂಗಾರೆ ಇದು ಅಂಶದಾಗ ಐತಿ. ಕೆಳಗೆ ಛೇದ ತಂದೆ ಅದು ಪ್ಲಸ್ ಆಗುತ್ತೆ. 1 ಡಿವೈಡೆಡ್ ಬೈ ಎಕ್ಸ್ ಘಾತ 4 ಹಿಂಗೂ ಆಗ್ಬೋದು. ಅಂದ್ರೆ ಕೆಳಗೇನಿಲ್ಲ, ಒಂದಿರುತ್ತಿಲ್ಲ ಛೇದಾಗ. ಅಂದ್ರೆ ಎಕ್ಸ್ ಘಾತ ಮೈನಸ್ 4 ಅನ್ನೋದಿಲ್ಲ ಅಂಶದಾಗ ಐತಿ. ಅದನ್ನು ನಾನು ಛೇದ ತಂದೆ ಅಂದ್ರೆ ಮೈನಸ್ ಇದು ಪ್ಲಸ್ ಆಯ್ತು. ಇಲ್ಲಿ ಏನಾಗಿತ್ತು, ಎಕ್ಸ್ ಘಾತ 3 ಅನ್ನೋದು ಛೇದಾಗಿತ್ತು, ಇದನ್ನು ಅಂಶದಾಗ ತಂದೆ ಮೈನಸ್ 3 ಹೊತ್ತು. ಛೇದಾಗ ಏನು ಉಳಿದಿದ್ರು 1 ಉಳಿತು. ಇನ್ನೊಂದು ಉದಾಹರಣೆ ನೋಡ್ರಿ. 3 ಡಿವೈಡೆಡ್ ಬೈ ವೈ ಘಾತ 4 ಐತಿ. ಇದನ್ನು ನಾವು ಹೆಂಗೆ ಬರೀತೀವಿ, 3 ವೈ ಘಾತ ಮ್ಯಾಲೆ ಓದಿವಿ ಅಂದ್ರೆ 3 ಗುಣ್ಲೆ ವೈ ಘಾತ ಮೈನಸ್ 4 ಆಗುತ್ತಾ. ಸೊ ಈ ಟೈಪ್ ಇದ್ದಾಗ ಇವು ಉಪಯೋಗ ಆಗ್ತವೆ. ಹಂಗಾರೆ ಇಲ್ಲಿ ಎ ಅನ್ನೋದು ಏನದು, ಎ ಗ್ರೇಟರ್ ದನ್ 0 ಆಗಿರೋ ಒಂದು ವಾಸ್ತವ ಸಂಖ್ಯೆ. ಎ ಬೆಲೆ ಏನಾಗಿರಬೇಕು, 0ಗಿಂತ ಹೆಚ್ಚಿರಬೇಕು, 0 ತೆಗೆದುಕೊಳ್ಳುವಂಗಿಲ್ಲ ಅಂತ ಹೇಳಿ. ಇಲ್ಲಿ ಎಲ್ಲ ಎ ಅಂತ ಕೊಟ್ರೆ ಅದು. ಪಿ ಮತ್ತು ಕ್ಯೂಗಳು ಕೂಡ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಂದ್ರೆ ಅದು ಅಭಾಗಲಬ್ಧರಾಗಿರ್ಬೋದು, ಭಾಗಲಬ್ಧ ಸಂಖ್ಯೆರ ಆಗಿರಬಹುದು. ಓಕೆ, ಇದು ಕ್ಲಿಯರಾಗಿ ಅರ್ಥ ಆಯ್ತಾ?
ಹ್ಞೂನ್ರಿ ಸರಿ. ಹ್ಞೂ ಬೆಲೆ ಕಂಡು ಹಿಡಿಯಿರಿ. 64 ಘಾತ 1/2, 32 ಘಾತ 1/5, 125 ಘಾತ 1/3 ಇವುಗಳ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ಯಾರ. ಇಲ್ಲಿ ನೋಡಿ, ಒಂದೇದು ನೋಡಿರಲಿ, 64 ಘಾತ 1/2 ಇತ್ತು ಸರ್, ಇದು 2 ಘಾತ 6 ಹೆಂಗೆ ಬಂತ್ರಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ನಾನು ತೋರಿಸ್ತೀನಿ. 64ನ್ನ ಅವಿಭಾಜ್ಯ ಸಂಖ್ಯೆಯಿಂದ ಕಡ್ತ ಹೊಡಿಬೇಕು. ಅವಿಭಾಜ್ಯ ಅಂದ್ರೆ ಗೊತ್ತು ನಿಮಗೆ, ತನ್ನ ಮಗ್ಗೆಗೆ ಅಷ್ಟೇ ಕಡ್ತೋಗ್ಬೇಕು, ಬೇರೆ ಮಗ್ಗೆಗೆ ಕಡ್ತೋಗ್ಬಾರ್ದು. ಹಂಗಾರೆ 2ರ ಮಗ್ಗೆ ಹೋಗುತ್ತಾ, 2 ಒಂದು ಅವಿಭಾಜ್ಯ ಸಂಖ್ಯೆ, 2 ಮೂರಲೆ 2 ಎರಡಲೆ, ಮತ್ತೆ 2ರಲ್ಲಿ ಕಡ್ತೋಗುತ್ತಾ, 2 ಒಂದಲೆ 2 ಆರಲೆ, ಸೊ ಮತ್ತೆ 2ರಲ್ಲಿ ಕಡ್ತೋಗುತ್ತಾ, 2 ಎಂಟಲೆ, ಮತ್ತೆ 2ರಲ್ಲಿ ಕಡ್ತೋಗುತ್ತಾ, 2 ನಾಲ್ಕಲೆ, ಮತ್ತೆ 2ರಲ್ಲಿ ಕಡ್ತೋಗುತ್ತಾ, 2 ಎರಡಲೆ, ಸೊ ಮತ್ತೆ 2ರಲ್ಲಿ ಕಡ್ತೋಗುತ್ತಾ, 2 ಒಂದಲೆ, 1 ಬಂತ ಲೆಕ್ಕ ಮುಗೀತು. ಹಂಗಾರೆ 2 ಎಷ್ಟು ಬಂದು ನೋಡು, 1 2 3 4 5 6, 2 6 ಬಂದವು. ಅದಕ್ಕಿದು 64ನ್ನು ಹೆಂಗೆ ಬರಿತೀವಿ, 2 ಘಾತ 6. ಇಲ್ಲಿ ಸೂತ್ರ ಬಂತು ನೋಡಿ. ಈಗ a⁻m n ಇದ್ದಾಗ a⁻mn ಈ ಸೂತ್ರಕ್ಕೆ ಬರ್ತೀವಿ. ಇಲ್ಲಿ ಕೆಳಗೆ ಏನಿರಲ್ಲ, 1 ಇರುತ್ತೆ, ಘಾತಕ್ಕೆ ಗುಣಿಸ್ಬೇಕಾ. ಈಗ 6 ಒಂದಲೇ 6, ಛೇದ್ದಾಗ 2 ಒಂದಲೇ 2, ಅಂದ್ರೆ 2ರ ಘಾತ 2/3 ಇಲ್ಲಿ ಕಡ್ತೋಗುತ್ತೆ. 2 ಒಂದಲೇ 2 ಮೂರಲೆ, ಹಾಗಾಗಿ 2ರ ಘಾತ ಎಷ್ಟು ಉಳಿಯುತ್ತೆ, 3. ಹಂಗಾರೆ 2ನ್ನು 3 ಸರ್, 2 ಗುಂಡ್ಲೆ 2 ಗುಂಡ್ಲೆ 2, 2 2 4, 4 2 8 ಅದ ಮೇಲೆ. ಅದೇ ರೀತಿಯಾಗಿ 32 ಇಲ್ಲೇ ಕಡ್ತಾ ಹೊಡೆದ್ರೆ 32ರದು ಇಲ್ಲಿಂದ ಬರುತ್ತೆ ನೋಡಿ, ಇಲ್ಲಿಂದ 5 ಅದಾವ ಇಲ್ಲಿ, ಇದು 2ರ ಘಾತ 5 ಆಗತ್ತೆ. ಸೊ 2ರ ಘಾತ 5 ಆಗತ್ತೆ 32ರದು. ಇಲ್ಲಿ ಕೆಳಗೆ ಏನಿಲ್ಲ ಅಂತ ಛೇದ್ದಾಗ 1 ಇರುತ್ತೆ, 5 ಒಂದಲೇ 5, ಕೆಳಗೂ 5 ಒಂದಲೇ 5, ಹಂಗಾರೆ 5/5 ಆಗತ್ತಾ. 5 ಒಂದಲೇ 5 ಒಂದಲೇ ಕ್ಯಾನ್ಸಲು. 2ರ ಘಾತ 1 ಅಂದ್ರೆ ಅದ್ರ ಬೆಲೆ 2. ಇನ್ನು 125 ಇಲ್ಲಿ ಕಡ್ತಾ ಹೊಡಿದ್ರೆ ಸಪ್ರೇಟ್. ಸೊ 125 5ರ ಮಗೆ ಕಡ್ತೋಗುತ್ತೆ, ಅವಿಭಾಜ್ಯ ಸಂಖ್ಯೆ 5, 5 2 10, 5 5 25, ಮತ್ತೆ 5ರ ಮಗೆ ಕಡ್ತೋಗುತ್ತಾ, 5 5, ಮತ್ತೆ 5ರ ಮಗೆ ಕಡ್ತೋಗುತ್ತಾ, 5 ಒಂದಲೇ. ಹಂಗಾರೆ 5 ಎಷ್ಟು ಬಂದು, ಇಲ್ಲೇ 3 ಬಂದು. ಹಾಗಾಗಿ 5ರ ಘಾತ 125ನ್ನು ಹೆಂಗೆ ಬರೆದ್ರೆ 5ರ ಘಾತ 3. ಇದು ಕೂಡ ಮೇಲಿನ ಸೂತ್ರಕ್ಕೆ ಹೋಲುತ್ತಾ. ಕೆಳಗಡೆ ಏನೇ ಇರದೇ ಇದ್ರೆ 1 ಇರುತ್ತೆ. ಸೊ 3 ಒಂದಲೇ 3, 3 ಒಂದಲೇ 3, ಅಂದ್ರೆ 5ರ ಘಾತ ಇದು 5/5 ಆಗೈತಿ. ಇದು ಏನಾಗಬೇಕಿದು, 3/3. ನೆಕ್ಸ್ಟ್ 3 ಒಂದಲೇ ಹೋಯ್ತು. 5ರ ಘಾತ 1 ಅಂದ್ರೆ ಅದ್ರ ಬೆಲೆ 5. ಓಕೆ, ಅದು ಕ್ಲಿಯರಾಗಿ ಅರ್ಥ ಆಯ್ತಾ? ಹ್ಞೂನ್ರಿ ಸರಿ. ಹ್ಞೂನ್ರಿ. ಓಕೆ, ಹ್ಞೂನ್ರಿ. ಇದನ್ನು ನೋಡಿ, 2ರ ಘಾತ 3 ಇಂಟು 2ರ ಘಾತ 5, ಎರಡನೇದ್ದು 1ರ ಘಾತ 3 ಇದು 1ರ ಘಾತ 3 ಘಾತ 3 ಹೋಲ್ ಘಾತ 7, 11ರ ಘಾತ 1/2 ಡಿವೈಡೆಡ್ ಬೈ 11ರ ಘಾತ 1/4, ನಾಲ್ಕನೇದ್ದು 7ರ ಘಾತ 1/2 ಇಂಟು 8ರ ಘಾತ 1/2. ಇಲ್ಲಿ ಡಾಟ್ ಅದ, ಇಲ್ಲಿ ಇದು ಇಂಟು ಅಂದಂಗಿದು, ಇದು ಇಂಟು ಇದು. ಒಂದೇದು ನೋಡಿರಿ, ಒಂದೇದು ಏನಾಗತ್ತಂದ್ರೆ a⁻m ಇಂಟು a⁻n ಅಂತ ಸೂತ್ರ ಐತಿ. ಇಲ್ಲಿ ಬ್ರಾಕೆಟ್ನ ಬರ್ದಾರ, ಅದಕ್ಕೆ ಹೌದು. a⁻m ಇಂಟು a⁻n ಈಕ್ವಲ್ ಟು a⁻m ಪ್ಲಸ್ n ಸೂತ್ರ ಕೊಡುತ್ತೆ. ಯಾಕಂದ್ರೆ ಇಲ್ಲಿ ನಡು ಗುಂಡ್ಲೆ ಐತೆ. ಹಂಗಾರೆ a⁻m ಪ್ಲಸ್ n, a ಅಂದರೆ 2, m ಪ್ಲಸ್ n ಅಂದರೆ 2/3 ಪ್ಲಸ್ 1/5. ಇಲ್ಲಿ 5 ಮತ್ತು 3 ಲಸ ತೆಗೆದಾಗ ಅದ್ರದ್ದು 15 ಬರುತ್ತೆ. ಭಿನ್ನ ರಾಶಿಗಳ ಸಂಖ್ಯೆ ಲಸ ತೆಗೆದು ಗೊತ್ತದ ನಿಮ್ಗೆ. ಇಲ್ಲೇ 3 5ರ ಲಸ 15 ಬರುತ್ತಾ. 15 ಬಂತಂದ್ರೆ ಇಲ್ಲೇ 3 5ಲೆ, ಇಲ್ಲೇ 5 ಮೂರಲೆ, ಹಾಗಾಗಿದು 5 2 10 ಪ್ಲಸ್ 3 ಒಂದಲೇ 3, 13/15 ಆಯ್ತು. ಇಲ್ಲಿ ನೋಡ್ರಿದು ಗುಣಾಕಾರ ಮಾಡ್ಬೇಕಿಲ್ಲೇ. ಇಲ್ಲಿ ಘಾತ 3 ಐತಿ, ಇಲ್ಲಿ ಘಾತ 7 ಐತಿ. ಹಾಗಾಗಿ 1ರ ಘಾತ 7 ಅಂದ್ರೆ 1ನ್ನು 7 ಸಲ ಗುಣಿಸಿದ್ರೆ 1 ಬರುತ್ತೆ. ಇನ್ನು 3 ಗುಂಡ್ಲೆ 7 ಆಗತ್ತೆ. ಈ 3ರಿಂದ ಘಾತಕ್ಕೆ ಗುಣಿಸ್ತಾನೆ ಇದಕ್ಕೆ. ಸೊ 3 ಘಾತ 3 ಗುಂಡ್ಲೆ 7, 1 ಡಿವೈಡೆಡ್ ಬೈ 3ರ ಘಾತ 21. ಈ 3ರ ಘಾತ 21 ಮೇಲೆ ಹೋತಂದ್ರೆ 3ರ ಘಾತ -21 ಆಗುತ್ತಾ. ನೆಕ್ಸ್ಟ್ 11 ಘಾತ 1/2, 11 ಘಾತ 1/4 ನಡು ಬಾಗ್ಲೇ ಐತಿ. ಸೊ ಇದು ಯಾವ ಸೂತ್ರಕ್ಕೆ ಹೋಲುತ್ತಾ, a⁻m ಡಿವೈಡೆಡ್ ಬೈ a⁻n ಈಕ್ವಲ್ ಟು
a⁻m−1 ಅಂದ್ರೆ ಘಾತದೊಳಗೆ ಆಧಾರಗಳು ಸಮವಿದ್ದ ಘಾತಗಳ ಬೇರೆ ಇದ್ದನ್ನು ಭಾಗಾಕಾರದಾಗ ಘಾತಗಳನ್ನು ಕಳಿತೀವಿ. ಹಾಗಾಗಿ 11 ಘಾತ 1/2 - 1/4 2 ಮತ್ತು 4 ಲಸ 4 ಬರುತ್ತೆ. ಹಾಗಾಗಿ ಇಲ್ಲೇ 2 ಎಳ್ಳೆ 4, ಇಲ್ಲಿ 4 ಒಂದಲೇ 4. ಸೊ 1 ಎಳ್ಳೆ 2 ಮೈನಸ್ 1 ಒಂದಲೇ 1, 2ರಾಗ 1 ಬರುತ್ತೆ, ಛೇದದಾಗ 4ಕ್ಕೆ 4. ಹಾಗಾಗಿ ಇದ್ರ ಉತ್ತರ 11 ಘಾತ 1/4 ನೋಡ್ರಿ. ಇದು ಇಲ್ಲಿ ನೋಡ್ರಿ ಈ ಸೂತ್ರಕ್ಕೆ ಬರ್ತದೆ a⁻m × b⁻m ಆಧಾರಗಳು ಬೇರೆ ಬೇರೆ ಅದಾವು, ಘಾತ ಒಂದೇ ಐತಿ. ಇಲ್ಲಿ ಹಂಗೆ ನೋಡ್ರಿ ಆಧಾರ 7 8 ಬೇರೆ ಬೇರೆ ಅದಾವೆ, ಬಟ್ ಘಾತಗಳು 1/2 ಅಂದ್ಬಿಟ್ಟು ಸೇಮ್ ಅದಾವೆ. ಹಾಗಾಗಿ 1/2 a⁻m ಅಂದರೆ ab⁻m. a ಅಂದರೆ 7, ಇದು ಇಂಟು ಇದ್ದಂಗೆ ನಡುವೆ ಇಂಟು ಹಾಕೋಬೋದು ನೀವು. ಇಂಟು 8 ಘಾತ 1/2.